ಪ್ರತಿದಿನ ನಮ್ಮ ಕೇಬಲ್ ಇಂಡಸ್ಟ್ರಿಯಲ್ಲಿ ಏನ್ ಪ್ರಾಡಕ್ಟ್ಗಳು ಬರ್ತದಾವೆ ಬೆಳೆಗಳಿಗಾಗಿರ್ಬೋದು, ಪ್ರತಿಯೊಂದು ಬೆಳೆಗಳಿಗಾಗಿರ್ಬೋದು, ಮತ್ತೆ ಏನೇನ್ ಪ್ರಾಡಕ್ಟ್ ಅದಾವ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ ಕಳೆದ 15 ದಿನದಲ್ಲಿ. ಇವತ್ತು 16ನೇ ದಿನಕ್ಕೆ ಕಾಲಿಡ್ತಾ ಇದ್ದೇವೆ. ಮ ನಿನ್ನೆ ಮೊನ್ನೆ ತಾನೇ ಮತ್ತೆ ರೋಗಗಳ ಬಗ್ಗೆ, ಶುಂಠಿ ಬೆಳೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಈ ದಿನ ತಮಗೆಲ್ಲ ಒಂದು ಕಮರ್ಷಿಯಲ್ ಕ್ರಾಪ್ ಆಗಿರ್ತಕ್ಕಂಥ, ಅತಿ ಹೆಚ್ಚು ಆದಾಯ ಕೊಡ್ತಕ್ಕಂತ, ಅದು ಈಗಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಚಲಿತವಾಗ್ತೈತೆ. ಕಳೆದ 2-3 ವರ್ಷಗಳಿಂದ ಯಾರ ಬಾಯಲ್ಲಿ ಕೇಳಿದ್ರು ಆ ಬೆಳೆ ಬಾಯಲ್ಲಿ ಬರ್ತಾ ಇದೆ. ಯಾವ ಬೆಳೆ ಹೇಳಿ ನೋಡೋಣ, ಗೆಸ್ ಮಾಡಕ್ಕಾಗತ್ತಾ? ಓಕೆ, ಅದು ಯಾವ್ದು ಇಲ್ಲ, ಅಡಿಕೆ ಬೆಳೆ, ಅರೆಕನಟ್. ಓಕೆನಾ? ಯಾವ ಭಾಗಕ್ಕಾರ ಹೋಗ್ರಿ ನಮ್ಮ ಕರ್ನಾಟಕದ ಭಾಗದಲ್ಲಿ, ಒಂದ್ ಏನಪ್ಪಾ ಅಂದ್ರೆ ಬಯಲ್ಸೀಮೆರು ಅಂತ ಮಾತಾಡಲ್ಲ ಅಷ್ಟೇ. ಅಲ್ಲಿ ನಮಗೆ ಬಿಸಿಲು ಜಾಸ್ತಿ, ನೀರಿನ ಕಡಿಮೆ ಅಂತ. ಕೆಲವೊಂದು ಆಲ್ರೆಡಿ ನಾವೇನು ಹೆಚ್ಚು ಬರ್ನಾಡ್ ಅಂತ ಹೇಳ್ತೀವಿ ಜಿಲ್ಲೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ಅದು ಕವರ್ ಆಗ್ಬಿಟ್ಟಿದೆ ಅಡಿಕೆ ಬೆಳೆ. ಹಂಗಾಗಿ ಪ್ರತಿಯೊಬ್ರು ಅಡಿಕೆನ ಹಾಕ್ತಾ ಇದ್ದಾರೆ. ಹಾಕ್ಲಿ, ಪ್ರತಿಯೊಬ್ಬರಿಗೂ ಆದಾಯ ಚೆನ್ನಾಗ್ ಬರ್ಲಿ, ಅದೇ ಅನ್ನೋದೊಂದೇ ನಮ್ದು ಉದ್ದೇಶ. ಪ್ರತಿಯೊಬ್ಬ ರೈತರಿಗೂ ಇದು ಒಂದು ತಲುಪ್ಬೇಕನ್ನೋದೇ ಒಂದು ಉದ್ದೇಶ. ಹಾಗಾಗಿ ಈ ಅಡಿಕೆ ಬೆಳೆಗೆ ನಮ್ಮ ಕೇವಾ ಕೈಪೋ ಇಂಡಸ್ಟ್ರಿಯಲ್ ಕಂಪ್ನಿಯಲ್ಲಿ ಸುಮಾರು ಪ್ರಾಡಕ್ಟ್ಗಳು ಇದಕ್ ಬರ್ತಾ ಇದಾವೆ. ರೋಗಕ್ಕಾಗಿರ್ಬೋದು, ಕೀಟಕ್ಕಾಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇಳುವರಿನ ಚೆನ್ನಾಗ್ ಕೊಡ್ತಕ್ಕಂತ ಒಂದು ಉದ್ದೇಶದಿಂದ ಅತಿ ಉಪಯುಕ್ತ ಆಗಿರ್ತಕ್ಕಂಥ ಗುಡ್ ಪ್ರಾಡಕ್ಟ್ ನ ಇದ್ರೊಳಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನ ನಾವು ಸಮರ್ಪಕವಾಗಿ ಯಾವ ರೀತಿ ಬಳಸ್ಕೋಬೇಕು, ಯಾವ ಕಾಲಕ್ಕೆ ಕೊಡಬೇಕು, ಯಾವ ಟೈಮಲ್ಲಿ ಎಲ್ಲಿ ಕೊಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ತುಂಬಾ ಉಪಯುಕ್ತ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಈ ಒಂದ್ ನಿಟ್ಟಿನಲ್ಲಿ ಈ ಅಡಿಕೆ ಬೆಳೆಗೆ ಬರೋದಾಯ್ತಂದ್ರೆ, ಈ ಇಂಗ್ಲಿಷ್ ನಲ್ಲಿ ಅದೇ ಅರೆಕನಟ್ ಅಡಿಕೆ ಬೆಳೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಬೀಟಲ್ ನಟ್ ಅಂತಾನೂ ಕರೀತಾರೆ ಅಡಿಕೆಗೆ. ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಯಾವ ಸ್ಟೇಟ್ ಅಲ್ಲಿ ಬೆಳಿತಾರಪ್ಪ ಅಂದ್ರೆ, ಜಾಸ್ತಿ ಬೆಳೆಯೋದೇ ನಮ್ಮ ಕರ್ನಾಟಕದಲ್ಲಿ ಬೆಳಿತಾರೆ, ತಮಿಳ್ನಾಡಲ್ಲಿ ಬೆಳಿತಾರೆ, ಆಮೇಲೆ ಅಸ್ಸಾಮು, ಮೇಘಾಲಯ. ಈ ರೀತಿ ನಮ್ಮ ಇಂಡಿಯಾದಲ್ಲಿ ಇದನ್ನ ನೋಡ್ತಾ ಹೋದ್ರೆ ಸುಮಾರು ಒಂದು 4-5 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು, ಅಂದ್ರೆ ನಮ್ಮ ಸೌತ್ ಭಾಗದಲ್ಲಿ, ಸೌತ್ ಇಂಡಿಯಾ ಏನ್ ಬರ್ತವೆ, ಅದು ಆಂಧ್ರ ಬಿಟ್ಟು ನಮ್ಮ ಕರ್ನಾಟಕ, ಕೇರಳ, ತಮಿಳ್ನಾಡು ಮತ್ತು ಮೇಘಾಲಯ, ಈ ಕಡೆ ಒಂದು ಎಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೋ ಆ ಒಂದು ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾ ಇದಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲೇ, ಇಂಡಿಯಾದಲ್ಲಿ ಒಂದು 40% ಜಾಸ್ತಿ ಬೆಳೀತಾ ಇರೋದು ಅಡಿಕೆ ಬೆಳೆನ. ಕರ್ನಾಟಕಕ್ಕೆ ಬಂದ್ವಿ ಅಂದ್ರೆ ನಮ್ಮ ಅತಿ ಹೆಚ್ಚು ಜಾಸ್ತಿ ಬೆಳೀತಕ್ಕಂಥದ್ದು ಮಲೆನಾಡು ಸೈಡ್. ಮೊದಲಿಂದಲೂ ಅಡಿಕೆಗೆ ಫೇಮಸ್. ತೀರ್ಥಹಳ್ಳಿ ಭಾಗ ಆಗಿರ್ಬೋದು, ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆ. ಅದು ಬಿಟ್ರೆ ಈಗೆಲ್ಲ ಹಲವಾರು ಎಲ್ಲಾ ಜಿಲ್ಲೆಗಳಿಗೂ ಇದನ್ನ ಆವರಿಸ್ಬಿಟ್ಟಿದೆ. ನಮ್ಮ ಹಾವೇರಿ ಜಿಲ್ಲೆ ಆಗಿರ್ಬೋದು, ರಾಣೆಬೆನ್ನೂರು ಸುತ್ತಮುತ್ತಲು, ಅದೇ ರೀತಿ ಪರಶುರಾಂಪುರ, ನಮ್ಮ ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಪ್ರತಿಯೊಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇದನ್ನ ನಾವು ಈಗ ಬೆಳೀತಾ ಇದ್ದೀವಿ. ಇದಕ್ಕೆ ಕ್ಲೈಮೆಟಿಕ್ ಕಂಡೀಷನ್ ಅಂದ್ರೆ ಸೈಂಟಿಫಿಕಲ್ಲಿ ವಾತಾವರಣ ಯಾವ ರೀತಿ ಇರಬೇಕು, ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ನಮಗೆ ಉಷ್ಣಾಂಶ ಇತ್ತಂದ್ರೆ ನಮ್ಮ ಅಡಿಕೆ ಬೆಳೆ ಬರುತ್ತೆ ಅನ್ನೋದನ್ನ ಹೇಳೋದಾಯ್ತು ಅಂದ್ರೆ, ಯಾವ ಒಂದು ಪ್ರದೇಶದಲ್ಲಿ ಉಷ್ಣಾಂಶ ಚೆನ್ನಾಗಿರುತ್ತೋ ಅಂದ್ರೆ 14% ಇಂದ 36 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಏನ್ ಬಿಸಿಲಿನ ತಾಪಮಾನ ಇರುತ್ತೋ ಅಂತ ಒಂದು ಪ್ರದೇಶದಲ್ಲಿ ಇದನ್ನ ಬೆಳಿಬಹುದು. ಈಗ ಏನಾಗ್ಬಿಟ್ಟದೆ, ನಾನು ಆಗ್ಲೇ ಹೇಳಿದೆ, ಚಿತ್ರದುರ್ಗ ಜಿಲ್ಲೆ ಅಲ್ಲಿ ಹೆಚ್ಚು ಕಮ್ಮಿ 40-42 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಗ್ಬಿಡುತ್ತೆ ಬೇಸಿಗೆಗಾಲದಲ್ಲಿ. ಪರಶುರಾಮಪುರ ಮತ್ತೆ ಆ ಕಡೆ ಎಲ್ಲ ನಾವು ಹೋದ್ವಿ ಅಂದ್ರೆ ಅತಿ ಹೆಚ್ಚು 40-42-45 ಬಿಸಿಲಿನ ತಾಪಮಾನ ಜಾಸ್ತಿ ಆಗುತ್ತೆ. ಅಂತ ಒಂದು ಪ್ರದೇಶದಲ್ಲಿ ಬರೋದು ತುಂಬಾ ಕಷ್ಟ. ಮತ್ತೆ ಬೇಸಿಗೆ ಟೈಮಲ್ಲಿ ನೀರಿನ ಒಂದು ನಿರ್ವಹಣೆ ಬಹಳ ಮುಖ್ಯವಾಗ್ತತೆ. ಅಡಿಕೆ ಬೆಳೆಗೆ ಏನಪ್ಪಾ ಅಂದ್ರೆ, ನೀವ್ ಏನ್ ಕೊಡ್ತಿರೋ ಬಿಡ್ತಿರೋ ನೀರ್ ಮಾತ್ರ ಪ್ರತಿ ಬೇಸಿಗೆ ಕಾಲದಲ್ಲಿ ಒಂದು 4-5 ದಿನದೊಳಗೆ ಅದಕ್ಕೆ ನೀರ್ ಕೊಡ್ಲೇಬೇಕು. ಇನ್ನು ಜಾಸ್ತಿ ಅಂದ್ರೆ 10 ದಿನ. ನೀವು 15-20 ದಿನ ಏನಾದ್ರೂ ಅದಕ್ಕೆ ನೀರ್ ಸಿಗದೆ ಹೋಯ್ತು ಅಂದ್ರೆ, ಅಡಿಕೆ ಬೆಳೆ ನೀವು 8-10 ವರ್ಷ ಬೆಳೆಸಿದ್ರು ಆ ಒಂದು ಬೆಳೆ ನಿಮಗೆ ಕೈ ತಪ್ಪಿ ಹೋಗ್ತಕ್ಕಂಥ ಚಾನ್ಸ್ ತುಂಬಾ ಇರುತ್ತೆ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಇದ್ರೊಳಗೆ ನಾವು ನೋಡ್ತಾ ಈಗ ಗಮನಿಸ್ಬೇಕಪ್ಪ ಅಂದ್ರೆ, ನೀರಿನ ಒಂದು ನಮಗೆ ಇರಿಗೇಷನ್ ಸಿಸ್ಟಮ್ ಅಂದ್ರೆ ನೀರಿಂದು ಒಂದು ಸವಲತ್ತು ನಾವು ನೋಡ್ಕೊಂಡೆ ಈ ಒಂದು ಬೆಳೆನ ನಾವು ಮುಂದುವರ್ಸ್ಬೇಕಾಗತ್ತೆ. ಕ್ಲೈಮೆಟಿಕ್ ಕಂಡೀಷನ್ ಹೇಳಿದೆ,
14 ಡಿಗ್ರಿ ಸೆಂಟಿಗ್ರೇಡ್ ಇಂದ 36 ಡಿಗ್ರಿ ಸೆಂಟಿಗ್ರೇಡ್ ಎಲ್ಲಿ ನಮಗೆ ಉಷ್ಣಾಂಶ ಅದು ಒಂದು ತಾಪಮಾನ ಇದಿರುತ್ತೋ ಅಲ್ಲೆಲ್ಲ ಕಡೆಗೂ ನಮ್ಮ ಅಡಿಕೆ ಬೆಳೆ ಬರುತ್ತೆ. ಮತ್ತೆ ಇದನ್ನ ಈ ಈ ಒಂದು ಅಡಿಕೆ ಬೆಳೆಗೆ ಏನಪ್ಪಾ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ನಮ್ಮ ಉತ್ಪಾದನೆ ಇದರಿಂದ ಎದೆದಕ್ಕೆ ಹೋಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ನಮ್ಮ ಒಂದು ಏನು ಈ ಸಂಪ್ರದಾಯ ಪ್ರಕಾರ ಹೋದ್ರೆ ಅಡಿಕೆ ಇದೆ, ಪಾನ್ ತಿನ್ನೋದಕ್ಕೆ ಜಾಸ್ತಿ ಇದನ್ನ ಬಳಸ್ತಾರೆ. ಮತ್ತೆ ಈ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದಾವೆ, ಈಗೇನು ತಂಬಾಕು, ವಿಮಲ್, ಈ ರೀತಿ ಪಾನ್ ಪರಕ್ ಈ ತರ ಏನು ಹೋಗ್ತಾ ಇದಾವೆ, ಅದಕ್ಕೂ ಜಾಸ್ತಿ ಆ ಇಂಡಸ್ಟ್ರಿಗೂ ಇದು ಬಳಕೆ ಆಗ್ತಾ ಐತೆ. ಮತ್ತೆ ನಮ್ಮ ಈ ಬುಲೆಟ್ ಪ್ರೂಫ್ ಅಂತ ಈಗ ಬರ್ತದವೆ, ಇದ್ರದ್ದು ಅರೇಕ ಟೀ ಅಂತ ಬರ್ತಾ ಇದೆ. ಈ ರೀತಿ ಹಲವಾರು ಒಂದು ಇಂಡಸ್ಟ್ರಿಗೆ ಇದು ಹೋಗೋದ್ರಿಂದ ಎಷ್ಟು ನಮಗೆ ಇದು ಉತ್ಪಾದನೆ ಆದ್ರೂ ಅದನ್ನ ನಾವು ಅದಕ್ಕೆ ಕಡಿಮೆ ರೇಟ್ ಆಗಲ್ಲ ಅನ್ನೋ ಒಂದು ವಾಡಿಕೆ ಆಗ್ಬಿಟ್ಟೈತಿ ಈಗ. ಹಂಗಾಗಿ ಬೇಡಿಕೆನೆ ಜಾಸ್ತಿ ಆಗ್ತಾ ಇದೆ. ಮುಂದೊಂದ್ ದಿನ ಇದು ಜಾಸ್ತಿ ಆಗುತ್ತೋ ಬಿಡೋದು ಗೊತ್ತಿಲ್ಲ. ಒಟ್ಟು ಒಂದು ರೇಟ್ ಅಂತೂ ನಿಮಗೆ ಅಡಿಕೆಗೆ ರೈತರಿಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಆ ಒಂದು ರೇಟು ಯಾವಾಗ್ಲೂ ಪಿಕಪ್ ಆಗುತ್ತೆ. ಅಡಿಕೆನ ಹಾಕೋದು ಒಂದೇ ಅಲ್ಲ, ಎಷ್ಟು ನಿರ್ವಹಣೆ ಮಾಡ್ತೀನಿ ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಯಾವ ರೀತಿ ನಾವು ಗೊಬ್ಬರಗಳು ಕೊಡ್ತೀವಿ, ನೀರ್ ಯಾವ ರೀತಿ ಕೊಡ್ತೀವಿ, ಅಂದ್ರೆ ಅದಕ್ಕೆ ಯಾವ ರೀತಿ ನಾವು ಮೇಂಟೆನೆನ್ಸ್ ಮಾಡ್ತೀವಲ್ಲ, ಅದು ಬಹಳ ಇಂಪಾರ್ಟೆಂಟ್. ಸುಮಾರು ಎಲ್ಲರೂ ನೀವು ನೋಡಿದಂಗೆ ಎಲ್ಲ ತುಂಬಾ ಜನ ರೈತರು ಎಲ್ಲ ಅಡಿಕೆ ಹಾಕ್ತಾ ಇದಾರೆ, ಅದನ್ನ ನಿರ್ವಹಣೆ ಸರಿಯಾಗಿ ಮಾಡಲ್ಲ. ಒಂದು ವಾಡಿಕೆ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ರೈತರಿಗಿರೋದು, ಅಡಿಕೆನ ಹಾಕಿ 4 ವರ್ಷ 5 ವರ್ಷ ಅದಕ್ಕೆ ಏನು ಕೊಡಬಾರ್ದು. ಯಾಕಪ್ಪ ಅಂದ್ರೆ ಅದು ನಮಗೇನು ಕೊಡಲ್ಲ. ಹಂಗಾಗಿ ಒಂದು ವಾಡಿಕೆ ಐತೆ ಅವ್ರಿಗೆ. ನಾವು ಏನು ಕೊಡ್ಲೇಬಾರ್ದು, ಅದು ಗೊಬ್ಬರ ಕೊಡಬಾರ್ದು, ಅದ್ರ ಪಾಡಿಗೆ ಅದು ಬರುತ್ತೆ. ಹಂಗಾಗಿ ಒಂದು ಮೂಢನಂಬಿಕೆನ ಅಥವಾ ಅವ್ರಿಗೆ ಅದು ಏನಿದೆಯೋ ಗೊತ್ತಿಲ್ಲ ರೈತರಿಗೆ. ಅದಕ್ಕೆ ನಾವು ಅಷ್ಟು ಈಗೇನು ಫೀಲ್ಡ್ಗೆ ಹೋದಾಗ ರೈತರಿಗೆ ಅದನ್ನ ಹೇಳ್ತೀವಿ, ಈ ಚಿಕ್ಕ ಮಕ್ಕಳಿಗೆ ನೀವೇನು ಕೊಡಬಾರ್ದು, ಬೆಳೆದ ಮೇಲೆ ನಮಗೆ ಅದು ದುಡ್ದಾಕ್ತಾನೆ, ಅಲ್ಲಿವರೆಗೆ ನಾವು ಊಟ ಕೊಡಂಗಿಲ್ಲ, ನೀರ್ ಕೊಡಂಗಿಲ್ಲ ಅಂದ್ರೆ ನಡೆಯುತ್ತಾ? ಮಕ್ಕಳನ್ನ ಯಾವ ರೀತಿ ಸಾಕ್ತಿವೋ ಅದೇ ರೀತಿ ನಾವು ಅಡಿಕೆ ಗಿಡನ ಸಾಕ್ಬೇಕಾಗತ್ತೆ. ಹಾಗಾಗಿ ಏನೇನ್ ಪೋಷಕಾಂಶಗಳು ಅದಾವೆ ಅವನ್ನೆಲ್ಲ ಕರೆಕ್ಟ್ ಆಗಿ ಹಾಕಿದ ಮೊದಲನೇ ವರ್ಷದಿಂದ ಅದಕ್ಕೆ ಏನೇನ್ ನಾವು ಕೊಡ್ಬೇಕು ಆಹಾರಗಳು, ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು, ಅದು ಕೊಟ್ಟಿವಿ ಅಂದ್ರೆ ನಿಮಗೆ ಕರೆಕ್ಟ್ ಆಗಿ 4ರಿಂದ 5ನೇ ವರ್ಷ, ಸೈಂಟಿಫಿಕಲಿ ಹೇಳೋದಾದ್ರೆ 6 ವರ್ಷಕ್ಕೆ ನಮಗೆ ಸಂಪೂರ್ಣವಾಗಿ ಫಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 6ರಿಂದ 8 ವರ್ಷಕ್ಕೆ. ಈಗಿನ ಒಂದು ಏನಿದೆ ಕಾಲದಲ್ಲಿ ನಮ್ಮ ಹವಾಗುಣ ಆಗಿರ್ಬೋದು, ಆಮೇಲೆ ನಮ್ಮಂತ ಕೇವಾ ಕೈಪೋ ಇಂಡಸ್ಟ್ರಿ ಈ ತರ ಕಂಪ್ನಿಯಲ್ಲಿ ಸಿಗ್ತಕ್ಕಂತ ನ್ಯೂಟ್ರಿಯೆಂಟ್ಸ್ಗಳನ್ನ ತಗೊಂಡು ಹಾಕೋದ್ರಿಂದ ಕರೆಕ್ಟ್ ಆಗಿ ನಿರ್ವಹಣೆ ಮಾಡಿದ್ದೇ ಆಯ್ತು ಅಂದ್ರೆ ನಿಮಗೆ ಕರೆಕ್ಟ್ ಆಗಿ 4 ವರ್ಷಕ್ಕೆ ಇಳುವರಿ ಬರ್ತಕ್ಕಂತ ಒಂದು ಇದು ಇದೆ. ಅದನ್ನ ನಾನು ರೈತರಿಗೆ ಹೊಸದಾಗಿ ಏನು ಹಾಕ್ತಾರ ಅಡಿಕೆ ಗಿಡನ ಅವ್ರೆಲ್ಲರಿಗೂ ಪ್ರತಿಯೊಬ್ಬರಿಗೂ ಬರೆದು ಬೇರೆ ಕೊಟ್ಟಿದ್ದೀನಿ. ನಾವ್ ಹೇಳ್ದಂಗೆ ವರ್ಷಕ್ಕೆ ಈ ಟೈಮಲ್ಲಿ ನಮ್ಮ ಗೊಬ್ಬರಗಳನ್ನೆಲ್ಲ ಹಾಕ್ರಿ, ನಾವ್ ಹೇಳ್ದಂಗೆ ನಿರ್ವಹಣೆ ಮಾಡಿ ಆ ಗಿಡ ಖಂಡಿತವಾಗಿ ನಿಮಗೆ ಆ ಹವಾಮಾನ ಮತ್ತೆ ಕರೆಕ್ಟ್ ಇರ್ತಕ್ಕಂಥ ಪ್ರದೇಶದಲ್ಲಿ ಇತ್ತು ಅಂದ್ರೆ ನಿಮಗೆ 4ರಿಂದ 5 ವರ್ಷದೊಳಗೆ ಅದು ಇಳುವರಿ ಕೊಡೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಒಂದು ಪಾಯಿಂಟ್ ಹೇಳೋದಕ್ಕೆ. ನೆಕ್ಸ್ಟ್ ಈ ಅಡಿಕೆ ಬೆಳೆಗೆ ಏನೆಲ್ಲ ಅಂದ್ರೆ ಇಳುವರಿ ಯಾವ್ದು ಸ್ಪೇಸಿಂಗ್ ಇರ್ಬೇಕು, ಇದು ಆಲ್ರೆಡಿ ಎಲ್ಲ ಗೊತ್ತಿದೆ ನಿಮಗೆ. 9-9 ಮೇಂಟೈನ್ ಮಾಡ್ತಾರಲ್ಲ ಹಲವಾರು ರೈತರು, 8-9 ಮಾಡ್ತಾರೆ. ಈ ರೀತಿ ಮೇಂಟೈನ್ ಮಾಡಿದಾಗ ನಮ್ಗೆ 1 ಎಕರೆಗೆ 500ರಿಂದ 550 600ವರೆಗೂ ನಮಗೆ ಗಿಡಗಳು ಕುಂದಿರ್ತಾವ 1 ಎಕರೆಗೆ. ಹಂಗಾಗಿ ಇದು ನಮಗೆ ಹಾಕಿ 4ರಿಂದ 5ನೇ ವರ್ಷಕ್ಕೆ ಇದು ಇಳುವರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಇದು ಇಳುವರಿ ನಮಗೆ ಸಾಮಾನ್ಯವಾಗಿ ವರ್ಷದ ಕೊನೆ ಭಾಗದಲ್ಲಿ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಮುಗಿದ್ಮೇಲೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಇಲ್ಲಿವರೆಗೂ ಇದು ಕಟಾವು ಹಂತಕ್ಕೆ ಬಂದಿರುತ್ತೆ. ಆ ಟೈಮಲ್ಲಿ ಎಲ್ಲಾ ಅಡಿಕೆ ಏನ್ ಬೆಳೆಗಾರರ ಅವ್ರಿಗೆ ಆ ಟೈಮಲ್ಲಿ ಆ ಒಂದು ಇಳುವರಿ ಸಿಗುತ್ತೆ. ಈ ಅಡಿಕೆ ಒಂದು 3ರಿಂದ 4 ಸರಿ ಈ ಒಂದು ಕಟಾವ್ ಮಾಡಿಸ್ಕೊಂತತೆ. ಅದರಲ್ಲಿ ತಳಿಗಳ ವಿಚಾರ ಬರ್ಬೇಕಪ್ಪ ಅಂದ್ರೆ ಗೋಟ್ ನೀವೇನ್ ಸೆಲೆಕ್ಷನ್ ಮಾಡ್ತೀರಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬಿಲ್ಡಿಂಗ್ ಬುನಾದಿ ಬೇಸ್ ಮಟ್ಟ ಏನ್ ಚೆನ್ನಾಗಿರುತ್ತೋ ಈ ಅಡಿಕೆ ತೋಟ ನಮಗೆ ಫಸ್ಟ್ ಮೊದಲನೇದಿಂದ ಭೂಮಿ ಹದ ಮಾಡ್ಕೊಳೋದ್ರಿಂದ ಹಿಡ್ಕೊಂಡು ಯಾವ ರೀತಿ ಗೋಟ್ಗಳನ್ನ ಸೆಲೆಕ್ಷನ್ ಮಾಡ್ತೀವಿ ಅದೆಲ್ಲದೂ ತುಂಬಾ ಮುಖ್ಯವಾಗ್ತದೆ. ಈ ನಾವು ಸಾಮಾನ್ಯವಾಗಿ ನಮ್ಮ ಚಿತ್ರದುರ್ಗ ಭಾಗ ಆಗಿರ್ಬೋದು, ನಮ್ಮ ವಿಜಯನಗರ ಜಿಲ್ಲೆ ಆಗಿರ್ಬೋದು, ಏನು ಹೊಸಪೇಟೆ ಜಿಲ್ಲೆ ಅಂತ ಹೇಳ್ತೀವಿ, ವಿಜಯನಗರ ಜಿಲ್ಲೆ ಆಗಿರ್ಬೋದು, ಅಲ್ಲಿ ತುಂಬಾ ಅಡಿಕೆ ಬೆಳೆಗಾರರು ತುಂಬಾ ಅಡಿಕೆ ಹಾಕ್ತಾ ಇದಾರೆ.
ಅಂತ ಭಾಗದ ರೈತರಿಗೆ ಒಂದು ಏನ್ ಕಿವಿ ಮಾತು ಏನಪ್ಪಾ ಹೇಳೋದಾಯ್ತು ಅಂದ್ರೆ, ಗೋಟ್ಗಳು ನೀವು ಆರಿಸ್ಬೇಕಾರೆ ಮಲೆನಾಡು ಭಾಗದ ಗೋಟ್ಗಳನ್ನ ತಗೋಬೇಡಿ. ಇನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರಹಳ್ಳಿ ಈ ರೀತಿ ಹೊಳಲ್ಕೆರೆ ಏನ್ ಭಾಗದಲ್ಲಿ ಇದಾವೆ ಹಳೆ ತೋಟಗಳು, 30 ರಿಂದ 40 ತೋಟ, ಅಲ್ಲಿ ಗೋಟ್ಗಳು ತುಂಬಾ ಒಳ್ಳೆ ಚೆನ್ನಾಗಿ ಸಿಗ್ತವೆ. ಅಂತ ಗೋಟ್ಗಳನ್ನ ನೀವು ಆಯ್ಕೆ ಮಾಡ್ಕೊಂಡು ನೀವೇ ತಗೊಂಡೋಗಿ ನಿಮ್ಮ ಏರಿಯಾದಲ್ಲೇ ಏನು ನರ್ಸರಿಗಳನ್ನ ಮಾಡಿ ಒಂದ್ ವರ್ಷದವರೆಗೂ ನೀವು ಅದನ್ನ ಪಾಲನೆ ಮಾಡಿ ಸಾಕಿ ನಿಮ್ಮ ಒಂದು ತೋಟಕ್ಕೆ ಏನಾರು ಹಾಕಿದ್ದಾಯ್ತು ಅಂದ್ರೆ ಅಲ್ಲಿ ವಾತಾವರಣ ಅಥವಾ 40-45 ಡಿಗ್ರಿಗೆ ಹೋಯ್ದ್ರು ಅದು ತಡ್ಕೊಳ್ಳೋದು ಒಂದು ಶಕ್ತಿ ಅಲ್ಲಿ ಬರುತ್ತೆ. ಹಾಗಾಗಿ ನೀವು ಈ ರೀತಿ ಒಂದು ತಳಿಗಳ ಆಯ್ಕೆ ಮಾಡೋ ವಿಚಾರದಲ್ಲಿ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ಈ ಒಂದು ಸೂಚನೆನ ಕೊಡ್ತಾ ಇದ್ದೀನಿ. ಇನ್ನು ಇದು ನಾಟಿ ಮಾಡ್ತಕ್ಕಂಥ ಸಮಯ ಯಾವ್ದಪ್ಪ ಅಂದ್ರೆ ಮೇ ಇಂದ ಜೂನ್ ಜುಲೈವರೆಗೂ ಆ ಮಳೆಗಾಲ ಏನ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನಾವ್ ಇದನ್ನ ಗಿಡಗಳನ್ನ ನಾಟಿ ಮಾಡ್ಕೋಬಹುದು. ನಾಟಿ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ 1 ರಿಂದ 3 ವರ್ಷ 4 ವರ್ಷ ಇರ್ತಕ್ಕಂಥ ಗಿಡಗಳಿಗೆ ಸುಮಾರು ರೋಗ ಮತ್ತು ಕೀಟಗಳು ಬಾಧೆಗೆ ಒಳಗಾಗ್ತವು. ಹಾಗಾಗಿ ಸುಮಾರು ಕೀಟಗಳು ಬಾಧೆಗೆ ಒಳಗಾಗೋದ್ರಿಂದ ಇದಕ್ಕೆ ಯಾವ್ಯಾವೆಲ್ಲ ಒಂದು ರೋಗಗಳು ಬರ್ತಾವ ಅಂತ ಹೇಳೋದಾಯ್ತು ಅಂದ್ರೆ, ಮುಖ್ಯವಾಗಿ ಇದಕ್ಕೆ ಕೀಟಗಳು ಸ್ಪಿಂಡಲ್ ಬಗ್ ಅಂತ ಬರುತ್ತೆ. ಅದೇ ರೀತಿ ಈ ರೆಡ್ ಮೈಟ್ಸ್ ಅಂತ ಬರುತ್ತೆ, ವೈಟ್ ಫ್ಲೈಸ್ ಬರುತ್ತೆ, ಆಮೇಲೆ ಲೀವ್ ಸ್ಪಾಟ್ಸ್ ಅಂತ ಬರುತ್ತೆ. ಈ ರೀತಿ ಅನೇಕ ಕೀಟಗಳ ಬಾಧೆಗೆ ಒಳಗಾಗ್ತದೆ. ಮತ್ತೆ ಹುಳುಗಳು ಅಂದ್ರೆ ಬೇರ್ ಕಡಿತಕ್ಕಂತ ಹುಳುಗಳು ಬರ್ತವೆ. ಆಮೇಲೆ ನೆಮಟೋಡ್ಸ್, ಬೇರಿಗೆ ನೆಮಟೋಡ್ಸ್ ಆಗಿ ಬೆಳವಣಿಗೆ ಆಗದಂಗೆ ನೋಡ್ಕೊಂತಕ್ಕಂತ ಸುಮಾರು ರೋಗಗಳು ಮತ್ತೆ ಕೀಟಗಳು ಇದು ಅನೇಕ ಇದಕ್ಕೆ ಬಾಧೆಗೆ ಒಳಗಾಗ್ತವೆ. ಇಲ್ಲಿ ನೀವು ಡಿಸ್ಪ್ಲೇದಲ್ಲಿ ನೋಡ್ಬೋದು, ಇದು ಹಿಂಗಾರ ಬಿಟ್ಮೇಲೆ ಹಿಂಗಾರ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಹಿಂಗಾರುಗಳು ಏನು ಹರಳು ನಿಲ್ತವೆ, ಹರಳು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಟ್ ಡ್ರಾಪಿಂಗ್ ಅಂತ ಹೇಳ್ತೀವಿ, ನೆಟ್ ಡ್ರಾಪಿಂಗ್. ಅದೇ ರೀತಿ ಹಲವಾರು ಬೇರೆ ಬೇರೆ ದುಂಡಾಣು ರೋಗ ಆಗಿರ್ಬೋದು, ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಪ್ರತಿಯೊಂದು ರೋಗಗಳು ಇದಕ್ ಬರ್ತವೆ. ಏನೇನೆಲ್ಲ ರೋಗಗಳು ಇದೆ ಅದು ಲಾಸ್ಟ್ಗೆ ನಿಮ್ಗೆ ಹೇಳ್ತೀನಿ. ಇಂತಿಂತ ರೋಗಕ್ಕೆ ನಮ್ಮ ಪ್ರಾಡಕ್ಟ್ ನ ಇಷ್ಟಿಷ್ಟೇ ಬಳಸಿ, ಈ ಟೈಮಲ್ಲೇ ಬೆಳೆಸಿದ್ದಾಯ್ತು ಅಂದ್ರೆ ಇದು ಯಾವುದೇ ರೀತಿ ರೋಗಗಳು ಈಗ ನೋಡ್ತಾ ಇದ್ರಿ ನೀವು. ಇದ್ರೊಳಗೆ ಇದು ನೋಡ್ರಿ, ಇದು ಲೀಫ್ ಸ್ಕ್ರಾಚಿಂಗ್ ಅಂತ ಹೇಳ್ತೀವಿ. ಇದನ್ನು ಒಂದು ಡೆಫಿಷಿಯನ್ಸಿಯಿಂದನೂ ಬರುತ್ತೆ, ಉಳದಿಂದನೂ ಬರುತ್ತೆ. ಎರಡೂ ಇದಕ್ಕೆ ಕಾಟ ಆಗಿರುತ್ತೆ. ನೀವು ಎಲೆನ ಕೆಳಭಾಗದಲ್ಲಿ ನೋಡಿದ್ರೆ ಈ ಎಲೆ ಏನು ಮಡಚಿರುತ್ತೆ, ಆ ಕೆಳಭಾಗದಲ್ಲಿ ನೀವು ಎಲೆ ಎತ್ತಿ ನೋಡಿದ್ರೆ ಅದು ಸಣ್ಣದಾಗಿ ಹಿಟ್ಟಿ ತುಗಿನ ಹುಳ ಅಂತ ಕಾಣ್ತತೆ. ಅದು ನೀವು ನೋಡಿದ್ರೆ ಮುಟ್ಟಿದ್ರೆ ಹಿಟ್ಟು ಮುಟ್ಟಿದಂಗೆ ಆಗುತ್ತೆ. ಈ ರೀತಿ ತ್ರಿಪ್ಸ್ ಮೈಟ್ಸ್ ಅಂತ ಹೇಳ್ತೀವಿ. ಈ ರೀತಿ ಹುಳುಗಳಿಗೆ ಇದು ಬಾಧೆ ಆಗ್ತತೆ. ಆಮೇಲೆ ಇದು ಏನ್ ಮಾಡುತ್ತೆ ಅಂದ್ರೆ ಬೆಳವಣಿಗೆನ ಬಹಳ ಕುಂಠಿತ ಮಾಡುತ್ತೆ. ಈ ಒಂದು ರೋಗ ಅಥವಾ ಕೀಟ ಇದಕ್ಕೆ ಅಟ್ಯಾಕ್ ಆಯ್ತು ಅಂದ್ರೆ ಸಾಮಾನ್ಯವಾಗಿ 1, 2, 3, 4 ವರ್ಷದ ಗಿಡಗಳು ಏನಿರ್ತವೆ ಅಂತ ಒಂದು ಗಿಡಗಳಿಗೆ ಇದು ಬರೋದು, ಅಂತ ಒಂದು ಇದಕ್ಕೆ ಗಿಡಕ್ಕೆ ಬರುತ್ತೆ. ಈಗ ನೋಡ್ರಿ ಈ ತರ ಇದು ಇಲ್ಲೊಂದು ಸೀನ್ ಇದು ನೋಡ್ತಾ ಇದ್ರಿ ಸ್ಕ್ರೀನ್ ಅಲ್ಲಿ. ಇದು ಒಂದು ಹಳೆ ತೋಟ, ಹೆಚ್ಚು ಕಡಿಮೆ ಒಂದು 15 ರಿಂದ 20-25 ವರ್ಷದ ಹಳೆ ತೋಟ. ಈ ತೋಟದಲ್ಲಿ ಇದ್ರಾಗ ಏನ್ ಕಾಣ್ತಾ ಇದೆ ಅಂದ್ರೆ ಇಡಿಮುಂಡಿ ರೋಗ ಅಂತ ಕಾಣ್ತಾ ಇದೆ. ಈ ಇಡಿಮುಂಡಿ ಅಂದ್ರೆ ಚೆನ್ನಾಗೇ ಇರುತ್ತೆ ಗಿಡಗಳು ತೆಳಗಿಂದ ಮೇಲೆ ಹೋಗಿ ಏನದು ನಮ್ದು ಸುಳಿ ಫಲ ಕೊಡ್ತಕ್ಕಂಥದ್ದು ಅದು ಪೂರ ಒಣಗಿ ಇದಕ್ಕಿದ್ದಂಗೆ ಅಲ್ಲಿ ಕಟ್ ಆಗ್ಬಿಡುತ್ತೆ. ಅಲ್ಲಿ ಇಡಿಮುಂಡೆ ರೋಗ ಒಂದು ಅಟ್ಯಾಕ್ ಆಗುತ್ತೆ. ಇದು ಮೂಲ ಕಾರಣ ಏನಪ್ಪಾ ಅಂದ್ರೆ ಬರೋದಕ್ಕೆ, ಇಡಿಮುಂಡೆ ಬರೋದು ಅಥವಾ ಅಣಬೆ ರೋಗ ಬರೋದು ಈ ಮಣ್ಣಿನಿಂದನೇ ಬರೋದು. ಹಾಗಾಗಿ ನಾವೇನಾದ್ರೂ ಈಗ ಹಿಂದೆ ಇನ್ನೂ ಒಂದು ಬಹಳ ಹಳೆ ಪದ್ಧತಿ ಇತ್ತು. ನಾವು ಮಣ್ಣು ಹೊಡಿಸ್ಬೇಕು. ತೋಟಗಳಿಗೆಲ್ಲ ಏನ್ ಮಾಡ್ಬಿಡೋರು ರೈತರು, ಯಾವ್ದಾರ ಕೆರೆಗಳು ಹೂಳು ಎತ್ತದಾರ ಅಂದ್ರೆ ಆ ಮಣ್ಣು ತಗೊಂಬಂದ್ ಡೈರೆಕ್ಟ್ ತೋಟಗಳಿಗೆ ಹಾಕ್ತಾ ಇದ್ರು. ಅವಾಗ ಏನಾಗ್ತಾ ಇತ್ತು, ಆ ಮಣ್ಣಿಗೆ ಈಗ ನಾವು ಉಸಿರಾಟ ಅಂತ ಹೇಳ್ತೀವಿ, ನಾವ್ ಯಾವ ರೀತಿ ಉಸಿರಾಟ ಮಾಡ್ತೀವಿ, ಆ ಉಸಿರಾಟ ಒಂದಟ್ಟಿಗೆ ನಿಂತಂಗೆ ಆಗ್ಬಿಡುತ್ತೆ. ಅಂದ್ರೆ ಇರ್ತಕ್ಕಂಥ ಏನ್ ಬೇರ್ಗಳಿಗೆ ಅದು ಕೊಡ್ತಾ ಇತ್ತು, ಉಸಿರಾಟ ಕೊಡ್ತಾ ಇತ್ತು, ನ್ಯೂಟ್ರಿಯೆಂಟ್ಸ್ ಗಳನ್ನ ಅಪ್ಟೇಕ್ ಮಾಡಿಸ್ತಾ ಇತ್ತು, ಅದಕ್ ನಾವು ಹೋಗಿ ಕುತ್ತಿಗೆ ಮೇಲೆ ಇದನ್ನ ಹಾಕಿದಂಗೆ ಆಗ್ಬಿಡುತ್ತೆ. ಹಾಗಾಗಿ ಮಣ್ಣನ್ನ ಏರ್ತಕ್ಕಂಥದ್ದು ವೈಜ್ಞಾನಿಕ ಪದ್ಧತಿಯಲ್ಲಿ ಇಲ್ಲ. ಇದು ಒಂದು ಗಮನದಲ್ಲಿ ಇಟ್ಕೋಬೇಕು. ಅದರಿಂದನೂ ಬರುತ್ತೆ. ಇದನ್ನ ನಾವು ನಿರ್ವಹಣೆ ಮಾಡೋದಾಯ್ತು ಅಂದ್ರೆ ಬಂದಿರ್ತಕ್ಕಂಥ ಗಿಡಗಳು ರಿಕವರಿ ಆಗಲ್ಲ. ಆ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ ಅದಕ್ಕೊಂದು ಬೇರೆ ಮೆಥಡ್ ಇದೆ. ಅದಕ್ಕೆ ಏನ್ ಮಾಡ್ಬೇಕು, ಬಂದಿರ್ತಕ್ಕಂಥ ಗಿಡಗಳಿಗೆ 2 ರಿಂದ 3 ಅಡಿ ದೂರದಲ್ಲಿ ಸುತ್ತಲೂ ಟ್ರೆಂಚ್ಗಳನ್ನ ಹೊಡಿಸಿ 2 ಅಡಿ ಆಳ ಬೇರ್ ಕಟ್ಟಾಗಂಗೆ, ಯಾವ ಒಂದು ಗಿಡ ಬಾಧೆಗೆ ಒಳಗಾಗಿದ್ಯೋ ಆ ಗಿಡಕ್ಕೆ ಬೇರ್ ಕಟ್ಟಂಗೆ ಅದಕ್ಕೆ ನೀವು ಅದನ್ನ ಕೊಟ್ಟು ಆ ಒಂದು ಏನ್ ಪಿಟ್ ಅಂತ ಹೇಳ್ತೀವಿ, ನೀವು ಏನ್ ಟ್ರೆಂಚ್ ಹೊಡೆದಿರ್ತೀರಿ
ಅಲ್ಲಿ ಶಿಲೀಂಧ್ರನಾಶಕ ನಮ್ದು ಫಂಗಿ ಕೇರ್ ಅಂತ ಇದೆ, ಅದ್ರ ಜೊತೆಗೆ ನೀಮ್ ಆಯಿಲ್ ಇದೆ. ಇದ್ರ ಜೊತೆಗೆ ಒಂದು ನಿಮ್ಗೆ ಗೊಬ್ಬರದ ಅಂಗಡಿಯಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಶಿಲೀಂಧ್ರನಾಶಕ, ಒಂದು ಹೆಕ್ಸೋಕೋನೋಜೋಲ್ ಅಂತ ಒಂದು ಶಿಲೀಂಧ್ರ ಕಾಂಟ್ಯಾಕ್ಟ್ ಫಂಗಿಸೈಡ್ ಸಿಗುತ್ತೆ. ಅದನ್ನ 1 ಲೀಟರ್ ನೀರಿಗೆ ನಮ್ದು ಫಂಗಿ ಕೇರ್ನ 3 ml, ನೀಮ್ ಆಯಿಲ್ 2 ml, ಆ ಹೆಕ್ಸೋಕೋನೋಜೋಲ್ ಅಂತಕ್ಕಂಥದ್ದನ್ನ 2 ml ಹಾಕಿ ಅದನ್ನ ಒಂದು ಗಿಡಕ್ಕೆ ನೀವು ಕನಿಷ್ಠ ಡ್ರೆಂಚಿಗೆ 5 ಲೀಟರ್ ಸುರಿಬೇಕು. ಸುರಿದಾಗ ಏನಾಗ್ತತೆ, ಅಲ್ಲಿ ಇರ್ತಕ್ಕಂಥ ಏನಾದ್ರೂ ರೋಗ ಕಣಗಳು ಇತ್ತು ಅಂದ್ರೆ ಮುಂದಿನ ಒಂದು ಮರಕ್ಕೆ ಅದು ಹೋಗಕ್ಕೆ ಆಸ್ಪದ ಆಗಲ್ಲ, ಅಲ್ಲಿಗೆ ಅದು ನಿಲ್ಸ್ಬಿಡುತ್ತೆ. ಹಂಗಾಗಿ ಇದರಿಂದ ನಾವು ಇದು ಒಂದು ಈ ಈ ಮಾಡೋದ್ರಿಂದ ಈ ಒಂದು ರೋಗನ ನಾವು ಕಡಿಮೆ ಮಾಡ್ಕೋಬಹುದು. ಅದು ಬಿಟ್ಟು ಸಾಲ್ಗಳು ಇರ್ತವೆ, ಒಂದು ಸಾಲ್ ಬಿಟ್ಟು ಇನ್ನೊಂದು ಸಾಲಿನಲ್ಲಿ ಈ ಡ್ರೆಂಚ್ ಹೊಡಿಸ್ತಾರೆ, ಅಂದ್ರೆ ಬಸಿಗಾಲುವೆಗಳು. ಈ ಬಸಿಗಾಲುವೆಗಳು ಮಾಡೋದ್ರಿಂದನೂ ಈ ಒಂದು ಈ ಒಂದು ರೋಗನ ನಾವು ತಡೆಗಟ್ಟಬಹುದು. ಇವು ಎರಡು ನಮಗೆ ಒಳ್ಳೆ ಒಂದು ಮೆಥಡ್. ಇಲ್ಲಾಂದ್ರೆ ನಿಮಗೆ ವರ್ಷದಿಂದ ವರ್ಷಕ್ಕೆ ಅದು ಈ ವರ್ಷ ಬಂದಿರುತ್ತೆ ನಿಮಗೆ ಗೊತ್ತಾಗಲ್ಲ, 2 ರಿಂದ 3 ವರ್ಷಕ್ಕೆ ಅದು ರೋಗಕ್ಕೆ ತುತ್ತಾಗಿ ಇರ್ತಕ್ಕಂಥ ಗಿಡಗಳು ಒಂದೊಂದೇ ವರ್ಷಕ್ಕೆ 4-5 ಗಿಡ ಈ ರೀತಿ ಹೋಗಕ್ಕೆ ಸ್ಟಾರ್ಟ್ ಆಗ್ತಾವ. ಹಂಗಾಗಿ ಮೊದಲನೇದಾಗಿ ಬಸಿಗಾಲುವೆಗಳನ್ನ ಮಾಡ್ತಕ್ಕಂಥದ್ದು ಒಂದು ಒಳ್ಳೆ ವಿಧಾನ. ಆಮೇಲೆ ಈಗ ಹೇಳಿದ್ನಲ್ಲ ನಾನು, ಬಂದಿರತಕ್ಕಂಥ ಗಿಡಗಳಿಗೆ ಅದರಲ್ಲಿ ಈ ಆ ಗಿಡನ ತೆಗೆದ್ರು ಇನ್ನೂ ಒಳ್ಳೇದು. ಇಲ್ಲ ಆ ಗಿಡ ಸುತ್ತ ಏನಾರ ಬಾಧೆ ಒಳಗಾಗಿತ್ತು ಅಂದ್ರೆ ಆ ಗಿಡಕ್ಕೆ 2 ರಿಂದ 3 ಅಡಿ ದೂರದಲ್ಲಿ ಟ್ರೆಂಚ್ ಹೊಡಿಸಿ, ಅಲ್ಲಿ 2 ಅಡಿ ಅಗಲ 2 ಅಡಿ ಆಳ ಟ್ರೆಂಚ್ ಹೊಡಿಸಿ ಅದರಲ್ಲಿ ಶಿಲೀಂಧ್ರನಾಶಕ ಬೆಳೆಸೋದಾಗಿರ್ಬೋದು, ಜೈವಿಕ ಗೊಬ್ಬರಗಳು ಬರ್ತಾವ ಅವನ್ನು ಹಾಕೋದಾಗಿರ್ಬೋದು. ನಮ್ಮಲ್ಲೇ ಸಿಗ್ತಕ್ಕಂಥ ಪ್ರಾಡಕ್ಟ್ಗಳು ಫಂಗಿ ಕೇರು ಆಮೇಲೆ ನೀಮ್ ಆಯಿಲ್ ಇವೆರಡನ್ನು ಮಿಕ್ಸ್ ಮಾಡಿ ಆ ಒಂದು ಸುತ್ತಲೂ ಹಾಕ್ತಾ ಹೋತು ಅಂದ್ರೆ ಮುಂದೆ ತೋಟಕ್ಕೆ ಬೇರೆ ರೋಗಗಳು ಬರೋದಿಲ್ಲ. ಹಂಗಾಗಿ ಈ ಒಂದು ಎಲ್ಲ ಮೆಥಡ್ ಹೇಳ್ತೀವಿ, ಅಂದ್ರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇದ್ರ ಒಳಗೆ ಇದನ್ನ ನಾವು ಈ ಒಂದು ರೋಗನ ಕಂಟ್ರೋಲ್ ಮಾಡ್ಬೋದು. ಇದು ನೋಡಿ, ಇದು 1 ವರ್ಷದ ಬೆಳೆ ಇರ್ಬೇಕು. ಇದು 1 ಅಥವಾ 2 ವರ್ಷದ ಬೆಳೆ ಇದ್ದಾಗ ಎಲೆ ತುದಿಗೆಲ್ಲ ಕೆಂಪಗಾಗಿ ಒಣಕಂತ ಬಂದು ಡೈಬಾಕ್ ಅಂತ ಹೇಳ್ತೀವಿ, ಅಂದ್ರೆ ಪೂರಾ ಗಿಡ ಹೋಗ್ತಕ್ಕಂಥದ್ದೇ ಇರ್ತದೆ. ಅಥವಾ ಸುಳಿನೂ ಹೋಗಿರುತ್ತೆ, ಸುಳಿ ಕೊಳೆ ರೋಗ ಅಂತ ಹೇಳ್ತೀವಿ. ಸುಳಿನ ನೀವು ಹಿಡ್ಕೊಂಡು ಹಿಂಗ್ ಎತ್ತಿದಾಗ ಅದು ಒಂದು ಕೆಟ್ಟ ಸ್ಮೆಲ್ ಬರುತ್ತೆ, ಅಂದ್ರೆ ಅಲ್ಲಿ ಏನು ಸುಳಿ ಕೊಳತಿರುತ್ತೋ ಆ ಸುಳಿನೇ ಹೋಗ್ಬಿಟ್ಟಿರ್ತದೆ. ಈ ಗಿಡ ಹೋಗೋದಿಲ್ಲ. ಮತ್ತೆ ಈ ಸುಳಿ ಬರ್ಬೇಕಂದ್ರೆ ಅದ್ರ ಕೆಳಗೆ ಒಂದು ಅರ್ಧ ಅರ್ಧಕ್ಕಿಂತ ಕಡಿಮೆ ಅಡಿಯಲ್ಲಿ ಅದನ್ನ ನಾವು, ಅದು ಒಂದು ಮೆಥಡ್ ಇದೆ, ಏನ್ ಕುಡ್ಗೋಲ್ ಆಗಿರ್ಬೋದು ಅಥವಾ ಚಾಕುನಿಂದ ಆಗಿರ್ಬೋದು, ಅದನ್ನ ಕಟ್ ಮಾಡಿದ್ರೆ ಅಲ್ಲಿ ಕೆಟ್ಟ ಒಂದು ಸ್ಮೆಲ್ ಬರ್ತಿರ್ತದ ನೀರು, ಆ ನೀರನ್ನು ಆಚೆಗೆ ತೆಗಿಬೇಕು. ಆ ನೀರಿನ ಆಚೆಗೆ ತೆಗೆದು ಆ ಒಂದು ಸುಳಿಗೆ ನಮ್ದು ಫಂಗಿ ಕೇರು ಮತ್ತೆ ನೀಮ್ ಆಯಿಲ್ 1 ಲೀಟರ್ ನೀರಿಗೆ 2 ml, ಇದು 1 ml ಹಾಕಿ ಆ ಸುಳಿ ಒಳಗೆ ಬಿಟ್ಟು ಒಂದು ಸ್ಪ್ರೇ ಕೊಡಿಸಿದ್ರಿ ಅಂದ್ರೆ ಅದು ಮತ್ತೆ ಚೇತರಿಸ್ಕೊಂತದ ಆ ಗಿಡ ಏನ್ ಪೂರಾ ತೆಗೆಯೋದ ಅವಶ್ಯಕತೆ ಇರಲ್ಲ, ಅದು ಮತ್ತೆ ಸುಳಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನಾನು ಏನದು ರೆಕಮೆಂಡೇಶನ್ ನೆಕ್ಸ್ಟ್ ಹೇಳ್ತೀನಿ, ಅದನ್ನ ಆ ರೀತಿ ಕೊಟ್ರೆ ನಿಮಗೆ ಆ ತೋಟನ ಉಳಿಸ್ಕೋಬಹುದು. ಇದು ಒಂದು ರೋಗದ ಬಾಧೆ ಅಥವಾ ಕೀಟ ಬಾಧೆ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಇದೆ, ಇದು ಗಿಡನ ಕೆಡಿಬಿಟ್ಟಿದ್ದಾರೆ. ಇದು ಅದೇ ಒಂದು ಇದು ಬಂದು ಆ ಏನೀಗ ರೂಟ್ ಗ್ರಬ್ಸ್ ಅಂತ ಹೇಳ್ತೀವಿ, ಬೇರು ಕಡಿತಕ್ಕಂತ ಹುಳುಗಳು. ಆ ಒಂದು ಕೆಳಗಡೆಗೆ ಬೇರ್ಗೆ ಕಡಿತಿರ್ತಾವ, ಅದು ನಮಗೆ ಗೊತ್ತಾಗಲ್ಲ. ಹಂಗಾಗಿ ಬೇರ್ ಕಡಿತಕ್ಕಂತ ಹುಳುಗಳಿಗೆ ನಾವು ಮಣ್ಣಿಗೆ ಅದನ್ನ ಆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಒಂದು ಜೈವಿಕ ಗೊಬ್ಬರ ಇದೆ, ಮೆಟರೈಸಮ್ ಅಂತ ಬರುತ್ತೆ, ಅದನ್ನ ನಾವು ಅದ್ರ ಜೊತೆಗೆ ನಮ್ದು ಫಂಗಿ ಕೇರು ನೀಮ್ ಆಯಿಲ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾಯ್ತು ಅಂದ್ರೆ ಆ ಬೇರು ಕಡಿತಕ್ಕಂತ ಹುಳುಗಳನ್ನು ಕಂಟ್ರೋಲ್ ಆಗ್ತವೆ. ಆಮೇಲೆ ಇದ್ರ ಜೊತೆಗೆ ನಮ್ದು ಜೈವಿಕ ಗೊಬ್ಬರಗಳು ಅಷ್ಟೇ ಮುಖ್ಯವಾಗಿ ಬೇಕಾಗ್ತವೆ ನಮ್ ತೋಟಕ್ಕೆ. ಈಗೇನ್ ನಾನು ಮೆಟರೈಸಮ್ ಅಂತ ಹೇಳಿದ್ನಲ್ಲ, ಅದು ಆ ಒಂದು ಜೈವಿಕ ಗೊಬ್ಬರ ಬೇರೆ ಮಾರ್ಕೆಟ್ಗೆಲ್ಲ ಸಿಗುತ್ತೆ. ಅದ್ರ ಜೊತೆಗೆ ನಮ್ದು ಪ್ರಾಡಕ್ಟ್ ಅನ್ನ ಮಿಕ್ಸ್ ಮಾಡಿ ಮಣ್ಣಿಗೆ ಕೊಡೋದ್ರಿಂದ ಅತಿ ಬೇಗವಾಗಿ ಈ ಒಂದು ಬಾಧೆನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ರೋಗದ ವಿಚಾರ ಹೇಳ್ಬೇಕಪ್ಪ ಅಂದ್ರೆ, ಇಲ್ಲಿ ಇದು ಒಂದು ನೋಡ್ತಾ ಇದೀರಿ, ಇದು ದೊಡ್ಡ ದೊಡ್ಡ ತೋಟಕ್ಕೆ ಮೇಲೆ ಅದೇ ಬಾಗಿ ಪೂರಾ ಇದಾಗ್ಬಿಟ್ಟಿರುತ್ತೆ. ಇಲ್ಲೊಂದು ಸಣ್ಣ ಇದ್ರೊಳಗೆ ಇದಾಗುತ್ತೆ, ಏನು ಇದು ಬಿಟಲ್ ಇದು ಅಂತ ಕರಿತೀವಿ. ಆ ಒಂದು ಕೀಟ ಇದಕ್ಕೆ ಆವರಿಸ್ಕೊಂಡಿದೆ. ಮತ್ತೆ ಈಗ ಒಂದು ಗಿಡದಲ್ಲಿ ನೀವು ಅಂಟು ಬರ್ತಿರುತ್ತೆ, ಅಂದ್ರೆ ಗಿಡ ನೀವು ನೋಡಿದ್ರೆ ಅಂಟು ದ್ರಾವಣ ಹೊರಗೆ ಬರ್ತಾ ಇರ್ತದೆ. ಅದೇನಂದ್ರೆ ಅದು ಒಂದು ಕೀಟ, ಅದು ಒಂದು ಸಿಬಿಟಲ್ ಅಂತಂದು ಅದು ಕೇಳ್ತೀವಿ. ಅದು ಏನ್ ಮಾಡುತ್ತೆ, ತೂತ್ ಮಾಡಿ ಕಾಂಡಕ್ಕೆ ತೂತ್ ಮಾಡಿ ಒಳ ಹೊಕ್ಕು ಅಲ್ಲಿ ಅದು ಜೀವನ ಮಾಡಕ್ ಸ್ಟಾರ್ಟ್ ಮಾಡುತ್ತೆ.
ಅದು ಜೀವನ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಕಾಂಡದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಆ ಅದು ಆಹಾರ ತಿಂತ ತಿಂತ ಅದರಿಂದ ಆ ದ್ರಾವಣ ಹೊರ ಬರೋಕೆ ಸ್ಟಾರ್ಟ್ ಆಗತ್ತೆ. ಅಲ್ಲಿಂದ ಗಿಡಕ್ಕೆ ಅದು ಒಂದು ಬಾಧೆ ಆಗೋದಲ್ದಲೆ ಅಣಬೆ ರೋಗನು ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಒಂದು ಎಂಬ್ರೈಸಿ ಬಿಟಲ್ ಅಂತ ಬರುತ್ತೆ, ಆ ಒಂದು ಹುಳ ಅದಕ್ಕೆ ಬಂತು ಅಂದ್ರೆ ಅದರದ್ದು ನಾವು ನಿರ್ವಹಣೆ ಈಗ ನಿಮಗೆ ಅರ್ಥ ಆಗಿರ್ಬೋದು. ಇದು ತೆಂಗಿನ ಮರದಾಗೂ ನಿಮಗೆ ನೋಡ್ಬೋದು, ಒಂಥರ ಅಂಟು ದ್ರಾವಣ ಹೊರಗ್ ಬಂದಂಗ್ ಬರ್ತಿರ್ತತೆ. ತೆಂಗಿನ ಮರದಲ್ಲಿ ಇರುತ್ತೆ, ಇದಕ್ಕೂ ಬರುತ್ತೆ, ಅಡಿಕೆ ಗಿಡಕ್ಕೆ. ಅಂತ ಗಿಡಕ್ಕೆ ಒಂದು ಮೆಥಡ್ ಏನಾದ್ರು ನೀವು ನೋಟ್ ಮಾಡ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ಈ ಸಿರೆಂಜ್ ಬರುತ್ತಲ್ಲ, ನಾವು ಇದಕ್ಕೇನ್ ಇಂಜೆಕ್ಷನ್ ಮಾಡ್ತೀವಲ್ಲ, ಅಂತ ಒಂದು ಸಿರೆಂಜ್ ಒಳಗೆ ನಮ್ಮ ಫಂಗಿಕೇರು 1 ಲೀಟರ್ ನೀರಿಗೆ 3 ml ಹಾಕಿ, ನೀಮ್ ಆಯಿಲ್ 2 ml ಹಾಕಿ, ಅದ್ರ ಜೊತೆಗೆ ಇನ್ನು ಬೇಕಾದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ಶಿಲೀಂಧ್ರ ನಾಶಕ ಹೆಕ್ಸಾಕೋನೋಜೋಲ್ ಅಂತ ಸಿಗುತ್ತೆ, ಅದು ಒಂದು 2 ml ಹಾಕಿ, ಇನ್ನೊಂದ್ ಯಾವ್ದಾರ ಲ್ಯಾಂಬ್ಡಾಸ್ ಐತ್ರಿನೋ ಇಲ್ಲ ಕ್ಲೋರೋಪೈರಿಪಾಸ್ ಅಂತ ಅತಿ ಕಡಿಮೆ ಇರತಕ್ಕಂತ ದ್ರಾವಣ ಸಿಗುತ್ತೆ. ಯಾಕಂದ್ರೆ ಇದು ಎಫೆಕ್ಟಿವ್ ಆಗ್ಲಿ ಅಂತ ಹೇಳೋದಕ್ಕೆ. ಇಲ್ಲ ಇನ್ನೂ ಒಂದ್ ಬರೀ ರಂಧ್ರಗಳು ಇನ್ನೂ ಸ್ಟಾರ್ಟ್ ಆಗ್ತಾ ಇದಾವೆ, ಅಷ್ಟೊಂದ್ ಇನ್ನೂ ಎಫೆಕ್ಟಿವ್ ಆಗಿ ಇದಾಗ್ತಾ ಇಲ್ಲ ಅಂದ್ರೆ ನಮ್ದೇ ಫಂಗಿಕೇರು ನೀಮ್ ಆಯಿಲ್ ಇವೆರಡನ್ನು ಮಿಕ್ಸ್ ಮಾಡಿ 1 ಲೀಟರ್ ನೀರಿಗೆ 3 ml, ನೀಮ್ ಆಯಿಲ್ 1 ml ಇದರಿಂದ ಮಿಕ್ಸ್ ಮಾಡಿ ಆ ಸಿರೆಂಜಿಗೆ ಹಾಕಿ, ಅದು ಒಂದು ಪಿನ್ ಹೋಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಲ್ಲಿ ಸೂಜಿ ತರ ರಂಧ್ರ ಮಾಡಿರ್ತಾವು, ನೀವು ಅದನ್ನ ಕರೆಕ್ಟ್ ನೋಡಿದ್ರೆ. ಆ ರಂಧ್ರನ ಫಸ್ಟ್ ಒಂದ್ ಯಾವ್ದಾರ ಚಾಕುನೋ ಅಥವಾ ಕಲ್ಲಿನ ಇಂದನ ಅದನ್ನ ಕ್ಲೀನ್ ಮಾಡ್ಕೊಂಡು ಆ ಸೂಜಿ ಒಳಗೆ ಸಿರಂಜ್ ಮುಖಾಂತರ ಅಲ್ಲಿ ಇಂಜೆಕ್ಟ್ ಮಾಡ್ಬೇಕು. ಅದ್ರೊಳಗೆ ಅದನ್ನ ತೂತಿಗೆ ಸೇರ್ಸ್ಬೇಕು, ಅದು ಹೋಗಿ ಸೀದಾ ಹುಳಕ್ಕೆ ಹೋಗ್ತತೆ. ಆ ಒಂದು ದ್ರಾವಣ ಸೇರಿದಾಗ ಆ ಹುಳ ಅಲ್ಲಿ ಸಾಯ್ತೈತಿ. ಅದಾದ ನಂತರ ಅಲ್ಲೇ ಇರ್ತಕ್ಕಂಥ ನಿಮ್ದೇನ್ ಕೆಂಪು ಮಣ್ಣಾಗಿರ್ಬೋದು ಅಥವಾ ಈ ಉತ್ತ ಇರ್ತತಲ್ಲ ಅಂತ ಮಣ್ಣು ಇರುತ್ತಲ್ಲ, ಕೆಂಪು ಜೇಡಿ ಮಣ್ಣು, ಅಂತದ್ ಏನಾರ ಮಣ್ಣು ಸಿಕ್ಕರೆ ಆ ಮಣ್ಣಿಗೆ ಈ ಒಂದು ಶಿಲೀಂಧ್ರನಾಶಕ ಹೇಳಿದ್ನಲ್ಲ ನಾನು, ಫಂಗಿಕೇರು, ನಮ್ದು ನೀಮ್ ಆಯಿಲ್, ಅದ್ರ ಜೊತೆ ಬೇಕಾದ್ರೆ ಹೆಕ್ಸಾಕೋನೋಜೋಲ್, ಲ್ಯಾಂಬ್ಡಾಸೈಲಥ್ರಿನ್ ಅಂತ ಬರುತ್ತವೆ, ಕೀಟನಾಶಕ, ಒಂದು ರೋಗನಾಶಕ. ಅದ್ರ ಜೊತೆಗೆ ಇದು ಮಿಕ್ಸ್ ಮಾಡ್ಬೋದು, ಇಲ್ಲ ನಮ್ದೇ ಫಂಗಿಕೇರು ನೀಮ್ ಆಯಿಲ್ ಮಿಕ್ಸ್ ಮಾಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಪೇಸ್ಟ್ ತರ ಮಾಡ್ಕೊಂಡು ಆ ಒಂದು ರಂಧ್ರಕ್ಕೆ ನೀವು ಅದನ್ನ ಮುಚ್ಚಿಬಿಟ್ರೆ ಸಾಕು. ಅಲ್ಲಿಂದ ಇದು ವರ್ಷದಲ್ಲಿ ನೀವು ಅದನ್ನ ಮಾಡ್ತಾ ಹೋದ್ರೆ ಈ ಅಂಟು ಬರ್ತಕ್ಕಂತ ಒಂದು ಏನದು ಬಾಧೆ ಇದೆ ಅದು ಪೂರಾ ಕಂಟ್ರೋಲ್ ಆಗುತ್ತೆ. ಅದು ಒಂದು ಮೆಥಡ್. ಅದು ಬಿಟ್ರೆ ನೆಕ್ಸ್ಟ್ ಈ ನಮ್ಮ ಪ್ರಾಡಕ್ಟ್ ಏನೇನೆಲ್ಲ ಬರ್ತವೆ ಅದನ್ನ ಯಾವ ರೀತಿ ನಾವು ಮೊದಲನೇ ವರ್ಷದಿಂದ ಹಾಕ್ಬೋದು ಅಂತ ನೋಡೋದಾಯ್ತು ಅಂದ್ರೆ, ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಮಣ್ಣಿಗೆ ಇನ್ಸ್ಪೆಕ್ಷನ್ ಆಗಿ ಇದು ಸಾಯಿಲ್ ಇಂದ ಮಣ್ಣಿನಿಂದ ಬರ್ತವೆ. ಆಮೇಲೆ ಫಂಗಸ್ಗಳು ಯಾವ ರೀತಿ ನಮ್ಮ ಮಣ್ಣಿನಿಂದ ಸ್ಟಾರ್ಟ್ ಆಗಿ ಬೇರ್ಗಳಿಗೆ ಯಾವ ರೀತಿ ಕೊಳೆ ರೋಗನ ಇದು ಉಂಟು ಮಾಡ್ತಾವ ಅನ್ನೋದ್ರ ಬಗ್ಗೆ ನೋಡ್ಬೋದು. ಆಮೇಲೆ ಈ ಇವೆಲ್ಲ ಅದ್ರ ಸಿಂಪ್ಟಮ್ಸ್ ಯಾವ ರೀತಿ ಕಾಣಿಸುತ್ತೆ, ನಮ್ದು ಇದು ನಟ್ಸ್ ಮೇಲೆ ಆಗಿರ್ಬೋದು, ಎಲೆಗಳು ಯಾವ ರೀತಿ ಸಿಂಪ್ಟಮ್ಸ್ ಕಲರ್ಗಳು ತೋರಿಸ್ತವೆ ಅದ್ರ ಬಗ್ಗೆ ಆಗಿರ್ಬೋದು, ಇದೆಲ್ಲ ಇದ್ರೊಳಗೆ ಕಾಣಿಸ್ತಾ ಇದಾವೆ. ನೆಕ್ಸ್ಟ್ ನಮ್ಮ ಈಗ 1ನೇ ವರ್ಷ ನೀವು ನಾಟಿ ಮಾಡಿರಿ ಅಂತ ತಿಳ್ಕೊಳ್ಳಿ, ಅಡಿಕೆ ಗಿಡ 1ನೇ ವರ್ಷದಲ್ಲಿ ಈ ವರ್ಷ ಜೂನ್ ಜುಲೈದಾಗ ಮಾಡ್ಕೊಂಡಿರಿ. ಏನ್ ನಾವು ಗಿಡ ನಾಟಿ ಮಾಡ್ತೀವಿ ಆ ಟೈಮಲ್ಲೇ ನಮ್ದು ಅಗ್ರೋ ಬೂಸ್ಟರ್, ಅಗ್ರೋ ಮ್ಯಾನ್ಯೂರ್ ಇವೆರಡು ಬರ್ತವೆ. ಇವೆರಡನ್ನು ಪ್ರತಿ 200 ಗಿಡ ಗುಣಿಗೆ ಏನು ಗುಣಿ ಇರುತ್ತೆ ಆ ಗುಣಿಗೆ ಇದನ್ನ ಎರಡನ್ನು ಮಿಕ್ಸ್ ಮಾಡಿ, ಒಂದು ಮಣ್ಣು ಅಥವಾ ಮರಳು ಅಥವಾ ಏನಾದ್ರೂ ನಿಮ್ದು ಕೊಟ್ಟಿಗೆ ಗೊಬ್ಬರ ಇಟ್ಕೊಂಡಿದ್ರಿ ಅಂದ್ರೆ ಅದಕ್ಕೆ ಮಿಕ್ಸ್ ಮಾಡಿ ಆ ಗುಂಡಿಗೆ ಅದನ್ನ ಹಾಕಿ ಗಿಡ ಇಟ್ಟು ನಾಟಿ ಮಾಡಿದ್ರಿ ಅಂದ್ರೆ ಅದಕ್ಕೆ ನೀವು ನೀರು ಕೊಡ್ತಾ ಇರ್ತೀರಿ, ಅವ ಬೇರ್ಗಳು ಚೆನ್ನಾಗಿ ಇಳ್ಕಂತವೆ. ಇದು 1ನೇ ವರ್ಷದ ಗಿಡಗಳಿಗೆ ಹೇಳ್ತಾ ಇರೋದು, ಈ ವರ್ಷ ಹಾಕ್ತಿರಲ್ಲ ಆ ವರ್ಷದ ಗಿಡಗಳಿಗೆ. ಗಿಡ ನಾಟಿ ಮಾಡಿದ್ಮೇಲೆ ಗಿಡ ನಾಟಿ ಮಾಡಿ ಒಂದು 3 ತಿಂಗಳು ಆಯ್ತು ಅಂದ್ರೆ ಆವಾಗ ಏನ್ ಕೇಳುತ್ತೆ ಅದು ನ್ಯೂಟ್ರಿಯೆಂಟ್ಸ್ ಕೇಳ್ಕೊಂತ ಹೋಗುತ್ತೆ. ದೊಡ್ಡ ಗಿಡನ ಆಗಿರ್ಬೋದು, ಸಣ್ಣ ಗಿಡನ ಆಗಿರ್ಬೋದು. ಈಗ ನಾವು ಸಣ್ಣ ಗಿಡ ಇದಕ್ಕೆ ಇನ್ನು ಏನೋ ಜಾಸ್ತಿ ಕೊಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಹಂಗಾಗಿ ಚಿಕ್ಕ ಬೆಳೆ ಇದ್ರೂನು ನಾವು ಅಗ್ರೋ ಬೂಸ್ಟರ್ 1 kg, ಅಗ್ರೋ ಮ್ಯಾನ್ಯೂರ್ 1 kg, ಮೈಕ್ರೋ ನ್ಯೂಟ್ರಿಯೆಂಟ್ 1 ಲೀಟ್ರು, ಅಗ್ರೋ 80+ 1 ಲೀಟ್ರು, ನೀಮ್ ಆಯಿಲ್ 100 ml, ಇದಿಷ್ಟೂನು ಪ್ರಾಡಕ್ಟ್ ನ ಒಂದು 10 ಲೀಟರ್ ನೀರಿಗೆ ಚೆನ್ನಾಗಿ ಬೆರಗಿಸ್ಕೊಂಡು ಕರಗಿಸಿ ಅದನ್ನ ನೀರ್ ಮಾಡಿ ಒಂದು 200 ಲೀಟರ್ ನೀರಿಗೆ ಅದನ್ನ ಡಂಪ್ ಮಾಡಿ ಒಂದು ಗಿಡಕ್ಕೆ 1 ಲೀಟರ್ನ ಸುತ್ತಲೂ ಹಾಕ್ಬೇಕು. 1ನೇ ವರ್ಷದ ಗಿಡ ಆಗಿತ್ತು ಅಂದ್ರೆ ಇದು ಬೆಳವಣಿಗೆ ಚೆನ್ನಾಗಿ ಬರಲಿ ಅಂತ. ಇದು ನಾವು ವರ್ಷಕ್ಕೆ ಇದನ್ನ ಒಂದ್ಸಲ ಕೊಟ್ರೆ ಈ ಫಸ್ಟ್ ಹಂತದಾಗ ಇದನ್ನ ಕೊಡ್ತೀವಿ. ಇದಾದ್ಮೇಲೆ ಮಾರ್ಚ್ ಇಂದ ಏನ್ ಬೇಸಿಗೆ ಸ್ಟಾರ್ಟ್ ಆಗುತ್ತೆ
ಬೇಸಿಗೆ ಸ್ಟಾರ್ಟ್ ಆದಾಗ ರೆಡ್ ಮೈಟ್ಸ್ ಅಟ್ಯಾಕ್ ಜಾಸ್ತಿ ಆಗ್ತವೆ. ಎಷ್ಟು ತಾಪಮಾನ ನಮಗೆ ಜಾಸ್ತಿ ಆಗುತ್ತೋ ಆ ತಾಪಮಾನಕ್ಕೆ ರೆಡ್ ಮೈಟ್ಸ್ ಉಟ್ಕೊಂತವೆ. ಎಲಿ ಎಲ್ಲ ಹಳದಿ ಆಗೋದು, ಹಳದಿ ಹಾಕೊಂಡು ಸುಟ್ಟು ಇದಾಗೋದು. ಈ ರೀತಿ ಮಾರ್ಚ್, ಏಪ್ರಿಲ್, ಮೇ ಮಳೆ ಬರೋವರೆಗೂ ಆ 3 ತಿಂಗಳಲ್ಲಿ ಒಂದು ಸ್ಪ್ರೇ ಕೊಡ್ಬೇಕು. ಏನೇನ್ ಕೊಡ್ಬೇಕಪ್ಪ ಅಂದ್ರೆ ಕಂಪಲ್ಸರಿಯಾಗಿ ನಮ್ದು ಕ್ರಾಪ್ ಕೇರ್ ಮತ್ತೆ ಫಂಗಿ ಕೇರ್. ಕ್ರಾಪ್ ಕೇರು 1 ಲೀಟರ್ ನೀರಿಗೆ 2 ml, ಫಂಗಿ ಕೇರು 1 ಲೀಟರ್ ನೀರಿಗೆ 2 ml, ನೀಮ್ ಆಯಿಲ್ 1 ಲೀಟರ್ ನೀರಿಗೆ 1 ml. ಈ ಮೂರನ್ನು ಮಿಕ್ಸ್ ಮಾಡಿ, ನೀವಿನ್ನು ಇನಿಷಿಯಲ್ ಆಗಿ ಏನಾರ ಕಾಣ್ತಾ ಇತ್ತು, ಯಾವ್ದೋ ನಮ್ದು ರೆಡ್ ಮೈಟ್ಸ್ ಅಟ್ಯಾಕ್, ಥ್ರಿಪ್ಸ್, ಮೈಟ್ಸ್, ಈ ರೀತಿ ಎಲೆಗಳು ಹಳದಿ ಆಗೋದು, ಸುಳಿ ಒಣಗ್ತಾ ಹೋಗೋದು, ಈ ರೀತಿ ನಿಮಗೆ ಸಿಂಪ್ಟಮ್ಸ್ ಕಾಣ್ತು ಅಂದ್ರೆ ಆ ಟೈಮಲ್ಲಿ ಒಂದು ಕಂಪಲ್ಸರಿ ಸ್ಪ್ರೇ ಕೊಟ್ರೆ, ದೊಡ್ಡ ಗಿಡನಾಗಿರ್ಬೋದು ಅಥವಾ ಸಣ್ಣ ಗಿಡನಾಗಿರ್ಬೋದು, ಒಂದು ಸ್ಪ್ರೇ ಕೊಟ್ರೆ ಬಹಳ ತುಂಬಾ ಒಳ್ಳೇದು. ಅದು ಬೇಗ ಕಂಟ್ರೋಲಿಗೆ ಬರುತ್ತೆ. ಅದಾದ ನಂತರ ಒಂದ್ ಅರ್ಥ ಮಾಡ್ಕೊಳ್ಳಿ, ಅಡಿಕೆ ಗಿಡಕ್ಕೆ 1 ವರ್ಷದಲ್ಲಿ ನಿಮಗೆ ಕರೆಕ್ಟ್ ಆಗಿ ಇಳುವರಿ ಬರ್ಬೇಕಾ? ಸೈಂಟಿಫಿಕಲಿ ನಾವು ಹೇಳೋದು ಏನಪ್ಪಾ ಅಂದ್ರೆ, ಒಂದು ಗಿಡದಿಂದ 4 ರಿಂದ 6 kg ವರೆಗೂ ತೆಗಿಬಹುದು ಏನೋ ಇಳುವರಿ. ಅಂದ್ರೆ ಅದಕ್ಕೆ ತಾಪಮಾನ ಕರೆಕ್ಟ್ ಆಗಿತ್ತು. ಆಮೇಲೆ ಅದಕ್ಕೆ ಇನ್ನೊಂದು ಅಂಶ ಹೇಳಿಲ್ಲ, ಈ ಭೂಮಿ ಯಾವ ತರ ನಮಗೆ ಮಣ್ಣು ಅದಕ್ಕೆ ಸೂಟೇಬಲ್ ಅಪ್ಪ ಅಂದ್ರೆ, ಕೆಂಪು ಮಣ್ಣು ಏನ್ ಇರುತ್ತೆ, ಕಲ್ ಜರುಗ್ ಮಣ್ಣು, ಕೆಂಪು ಮಣ್ಣು ಇತ್ತು ಅಂದ್ರೆ ಅದಕ್ಕೆ ಬಹಳ ಚೆನ್ನಾಗಿ ಪ್ಲಾಂಟೇಶನ್ ಕ್ರಾಪಿಗೆ ಅದು ಅಳವಡಿಸ್ಕೊಂತದೆ. ಈ ತೀರ್ಥಹಳ್ಳಿ ಭಾಗ, ನೀವು ಮಲೆನಾಡು ಸೈಡ್ ಎಲ್ಲ ನೋಡ್ತಿರ್ಬೋದು, ಶಿವಮೊಗ್ಗ ಜಿಲ್ಲೆ ನೋಡ್ತಿರ್ಬೋದು, ಆ ಕಡೆ ಎಲ್ಲ ನೋಡಿದ್ರೆ ಅದು ಜಾಸ್ತಿ ಅದೇ ಮಣ್ಣಿಗೆ ಇದಾಗದು. ಈ ರೀತಿ ಮಣ್ಣಿನ ಕಂಡೀಷನ್ ಕರೆಕ್ಟ್ ಇತ್ತು, ಮತ್ತೆ ಹವಾಮಾನ ಕರೆಕ್ಟ್ ಇತ್ತು, ನಾವು ಆರಿಸಿದ ಇದು ಗೋಟ್ಗಳು ಕರೆಕ್ಟ್ ಅದಾವೆ, ಇದೆಲ್ಲವನ್ನು ಮನದಲ್ಲಿ ಇಟ್ಕೊಂಡು ವರ್ಷ ವರ್ಷ ನಾವು ಅದಕ್ಕೇನ್ ನ್ಯೂಟ್ರಿಯೆಂಟ್ಸ್ ಗಳು ಕೊಟ್ವಿ, ಚೆನ್ನಾಗಿ ಕೊಟ್ವಿ ಅಂದ್ರೆ ನೀವು ಒಂದು ಗಿಡಕ್ಕೆ 4 ರಿಂದ 5 kg ಆರಾಮಾಗಿ ತೆಗಿಬಹುದು. ಈಗ ಏನಾಗ್ತಾ ಇದೆ, ಸದ್ಯದ ಪರಿಸ್ಥಿತಿಯಲ್ಲಿ 2 kg ತೆಗೆಯೋದು ಕಷ್ಟ ಆಗ್ತದೆ. ಯಾಕಂದ್ರೆ ನಿರ್ವಹಣೆ ಸರಿ ಮಾಡೋದಿಲ್ಲ. ನಾವ್ ಹೇಳ್ದಂಗೆ ಇಲ್ಲ, ಅದಕ್ಕೇನ್ ಕೊಡೋದ್ ಬಿಡು, ಕೊಡ್ತದೆ. ಒಂದು ಗಿಡ ಎಕ್ಸಾಂಪಲ್ ನೀವು ನೆನ್ಪಿಟ್ಕೊಳ್ಳಿ, ಒಂದು ಗಿಡ ನಿಮ್ಮ ಉಳಿಮೆ, ಆಮೇಲೆ ನಿಮ್ದು ಲೇಬರ್ ಖರ್ಚು, ಆಮೇಲೆ ಈ ನ್ಯೂಟ್ರಿಯೆಂಟ್ಸ್ ಗೊಬ್ಬರಗಳು ಖರ್ಚು, ಇದೆಲ್ಲ ಕೊಡ್ತೀವಿ. ಇದೆಲ್ಲ ಸೇರಿ ನೀವು ಫಲಕ್ ಬರ್ತಕ್ಕಂಥ ಗಿಡಕ್ಕೆ ಕೇಳ್ತೀನಿ. ಈಗ ಹೊಸದಾಗಿ ಏನ್ ಗಿಡಗಳು ನೀವು ನಾಟಿ ಮಾಡಿ 3 ವರ್ಷದವರೆಗೂ ಅದು ನಿಮಗೇನು ಆದಾಯ ಕೊಡಲ್ಲ. ಹಂಗಾಗಿ ನೀವು ಅದ್ರೊಳಗೆ ಇಂಟರ್ ಕ್ರಾಪ್ ಮಾಡ್ಕೊಂಡು ಅದರಿಂದ ಆದಾಯ ತಕ್ಕೋಬಹುದು. ಸೈಡ್ ಪಪಾಯ ಹಾಕ್ತಾರೆ, ಬಾಳೆ ಹಾಕ್ತಾರೆ ಇಂಟರ್ ಕ್ರಾಪ್, ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳು ಎಲ್ಲ ಬೆಳ್ಕೊಂಡು, ತರಕಾರಿ ಬೆಳೆಗಳು, ಈ ತರ ಶುಂಠಿ ಬೆಳೆ, ಇವನ್ನೆಲ್ಲ ಹೊಡ್ಕೊಂಡು ನೀವು ಅದ್ರಾಗ ಆದಾಯ ತಗೋಬಹುದು 3 ವರ್ಷದವರೆಗೂ. ಅದಾದ್ಮೇಲೆ ಫಲಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಗಿಡ ಕರೆಕ್ಟ್ ಆಗಿ ಈ ಎಲ್ಲಾ ಔಷಧಿ ನಮ್ಮ ಒಂದು ಕೈಪೋ ಇಂಡಸ್ಟ್ರಿ ಏನಾದ್ರು ಪ್ರಾಡಕ್ಟ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂತ ಹೋದ್ರಿ ಅಂದ್ರೆ 1 ವರ್ಷಕ್ಕೆ 40 ರೂಪಾಯಿ ಖರ್ಚು ಬರುತ್ತೆ. 30 ರಿಂದ 40 ರೂಪಾಯಿ. ಇದು ಏನಂತ ಹೇಳಿದ್ ನಾನು, ಒಂದು ಸ್ಪ್ರೇ, 2 ಡ್ರೆಂಚ್, ಈ 40. ಇನ್ನು ಉಳಿದದ್ದೆಲ್ಲ ನೀವು ಬೇರೆ ಬೇರೆ ಲೇಬರ್ ಖರ್ಚು, ಅದು ಇದು ಎಲ್ಲ ಇಟ್ಕೊಂಡು 80 ರಿಂದ 100 ರೂಪಾಯಿ ನೀವು ಅದಕ್ಕೆ ಒಂದು ಗಿಡಕ್ಕೆ ನೀವು ಖರ್ಚು ಮಾಡಿದ್ರಿ ಅಂದ್ರೆ, ಆ ಗಿಡ ನಿಮಗೆ ಕರೆಕ್ಟ್ ಆಗಿ ಮಾಡಿತ್ತು ಅಂದ್ರೆ 800 ರಿಂದ ಈಗಿರ್ತಕ್ಕಂಥ ಏನ್ ರೇಟ್ ಇದೆ, ಈ ರೇಟ್ ಪ್ರಕಾರ ನೀವು ಹೋದ್ರೆ ಅಂದ್ರೆ 800 ರಿಂದ 1000 ರೂಪಾಯಿ ಕೊಡುತ್ತೆ ನಿಮಗೆ. ಬರೀ 100 ರೂಪಾಯಿ. ಎಲ್ಲ ಔಷಧಿ ಖರ್ಚು ಒಂದು 40 ರೂಪಾಯಿ ತೆಗೆದು ಬಿಡ್ರಿ, ಬೇರೆ ಲೇಬರ್ ಖರ್ಚು ಅದೆಲ್ಲ ತೆಗೆದು ಒಂದು 100 ರೂಪಾಯಿ ಅದಕ್ಕೆ ಕೊಟ್ರಿ ಅಂದ್ರೆ ನಿಮಗೆ ಕನಿಷ್ಠ ಒಂದು 500 ರೂಪಾಯಿ ಅಂತ ವಾಪಸ್ ಕೊಡುತ್ತೆ. ಈ ರೀತಿ ಈ ಒಂದು ಖರ್ಚಿನ ಮೇಂಟೈನ್ ನೀವು ಮಾಡಬಹುದು ಅಡಿಕೆ ಗಿಡದಾಗೆ. ಇಲ್ಲಿ ನೋಡ್ತಾ ಇದೀರಿ ಈಗ ಒಂದು ಸ್ಕ್ರೀನ್ ಅಲ್ಲಿ, ಇದು ಹೆಂಗ್ ಅನಿಸುತ್ತೆ? ತುಂಬಾ ಚೆನ್ನಾಗಿ ಹಿಡಿದಿದೆ. ಇದಕ್ಕೆಲ್ಲ ನ್ಯೂಟ್ರಿಯೆಂಟ್ ಚೆನ್ನಾಗಿ ಪೋಷಕಾಂಶಗಳನ್ನೆಲ್ಲ ಒದಗಿಸಿದ್ರೆ, ಹಾಗಾಗಿ ಈ ರೀತಿ ಇರ್ತಕ್ಕಂಥವು ಒಂದೊಂದು ಗಿಡದಲ್ಲಿ 4-5 ಹಿಂಗಾರ ಬರೋದನ್ನು ನಾವು ನೋಡಿದೀವಿ ನಮ್ಮ ಪ್ರಾಡಕ್ಟ್ ಬಳಸಿದ ಮೇಲೆ. ಅದೇ ಹೇಳಿದ್ನಲ್ಲ, ವರ್ಷಕ್ಕೆ ಒಂದು ಸ್ಪ್ರೇ, 2 ಡ್ರೆಂಚ್. ಯಾವ ಟೈಮಲ್ಲಿ ಕೊಡ್ಬೇಕಪ್ಪ ಅಂದ್ರೆ, ಈ ಮಳೆ ಏನ್ ಬರ್ತಾ ಇದೆ ಜೂನ್ ಜುಲೈ, ಈ ಮಳೆ ಬರ್ತಾ ಟೈಮಲ್ಲಿ ಒಂದು ಡ್ರೆಂಚ್ ಕೊಡ್ಬೋದು. ಇದಾದ್ಮೇಲೆ ಏನ್ ಕಟಾವ್ ಮಾಡ್ತೀವಿ, ಈಗ ಹೊಸ ಗಿಡಗಳಿಗಾದ್ರೆ ಈ ಟೈಮಲ್ಲಿ ಒಂದ್ಸಲ ಕೊಟ್ಟು, ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈ 3 ತಿಂಗಳಲ್ಲಿ ಒಂದ್ಸಲಿ ಕೊಡ್ಬೋದು. ಫಲಕ್ ಬರ್ತಕ್ಕಂಥ ಗಿಡಕ್ಕೆ ಕೊಟ್ರೆ ಅವಾಗ ಗರ್ಭ ಕಟ್ಕೊಂತಿರ್ತತೆ. ಅದು ಏನಾಗುತ್ತೆ, ಮುಂದಿನ ನಮಗೆ ಇಳುವರಿಗೆ, ಈ ವರ್ಷ ಕೊಡ್ತಕ್ಕಂಥದ್ದು ಮುಂದಿನ ಇಳುವರಿಗೆ ನಮಗೆ ಗೊತ್ತಾಗುತ್ತೆ. ಆ ಗಿಡದ ಬದಲಾವಣೆ ಎಲ್ಲದೂ ನಾವು ಮುಂದಿನ ಇದಕ್ಕ ನೋಡ್ಕೋಬಹುದು, ಅಲ್ಲಿವರೆಗೂ ಗೊತ್ತಾಗಲ್ಲ. ಹಂಗಾಗಿ ಇದಿಷ್ಟು ಪ್ರತಿಯೊಂದು ಇದನ್ನ ನೀವು ಅನುಸರಿಸ್ಬೇಕಾಗತ್ತೆ. ನೆಕ್ಸ್ಟ್ ಈ ರೆಕಮೆಂಡೇಶನ್ ಅಂತ ನಾನೆಲ್ಲ ಆಲ್ರೆಡಿ ಹೇಳಿದೆ. 1 ಲೀಟರ್ ನೀರ್ನ ನೀವು ಕೊಡ್ಬೇಕಾಗತ್ತೆ. ಅಗ್ರೋ ಬೂಸ್ಟರ್ 1 kg, ಮೈಕ್ರೋನ್ಯೂಟ್ರಿಯೆಂಟ್ 1 kg, ಮೈಕ್ರೋನ್ಯೂಟ್ರಿಯೆಂಟ್ 1 ಲೀಟರ್, ಆರ್ಗ್ಯಾನಿಕ್ ಮ್ಯಾನ್ಯೂರ್ 1 kg, ಅದೇ ರೀತಿ ಅಗ್ರೋ 80+, ಅದ್ರ ಜೊತೆ ನೀಮ್ ಆಯಿಲ್, ಇವಿಷ್ಟು ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ 1 ಲೀಟರ್ ನೀವು ಡ್ರೆಂಚ್ ಕೊಡ್ಬೇಕಾಗುತ್ತೆ.
ಸ್ಪ್ರೇ ಅಂತ ಬಂತು ಅಂದ್ರೆ ನಮ್ದು ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್, ಆಮೇಲೆ ಅದ್ರ ಜೊತೆಗೆ ಗ್ರೋತ್ ಅಂತ ಬರುತ್ತೆ, ಗ್ರೋತ್ ಅನ್ನು ಮಿಕ್ಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನೀಮ್ ಆಯಿಲ್, ಈ ಒಂದು ರೋಗ ಅಥವಾ ಏನಾರ ಇತ್ತು ಅಂದ್ರೆ, ಅಥವಾ ನಮಗೆ ರೆಡ್ ಮೈಟ್ಸು, ತಪ್ಸು, ಮೈಟ್ಸು ಇವೆಲ್ಲ ಅಟ್ಯಾಕ್ ಆಗ್ತಾ ಇದ್ವು ಅಂದ್ರೆ ಆ, ಸಂಪೂರ್ಣವಾಗಿ ನಾವು ಪೂರಾ ಕ್ರಾಪ್ ಕೇರು, ಫಂಗಿ ಕೇರು, ನೀಮ್ ಆಯಿಲ್ ಇವಿಷ್ಟನ್ನು ಬಳಸ್ಕೋಬಹುದು. ಈ ಒಂದು ಎಲ್ಲ ಅನುಸರಿಸಿದೀವಿ ಅಂದ್ರೆ ನಮ್ಮಲ್ಲಿ ಅಡಿಕೆ ಬೆಳೆಗೆ ಒಳ್ಳೆ ಬೇಡಿಕೆ ಇದೆ, ಚೆನ್ನಾಗಿ ನಮಗೆ ಇದು ಬರುತ್ತೆ. ನಾನು ಏನ್ ಹೇಳಿದೆ, ಒಂದು ಗಿಡಕ್ಕೆ, ಪ್ರತಿ ಗಿಡಕ್ಕೆ ನಾವು ಫಸ್ಟ್ ಅಪ್ಲಿಕೇಶನ್ ಹೇಳಿದ್ನಲ್ಲ, ನಿಮಗೆ ಈ ಒಂದು ರೆಕಮೆಂಡೇಶನ್ ಹೇಳಿದ್ನಲ್ಲ, ಒಂದು ಗಿಡಕ್ಕೆ 10 ರಿಂದ 11 ರೂಪಾಯಿ ಖರ್ಚು ಬರುತ್ತೆ. ಯಾಕಂದ್ರೆ ನಮ್ದು ಒಂದಕ್ಕೊಂದು ಫ್ರೀ ಇರೋದ್ರಿಂದ ನೀವು ಲೆಕ್ಕ ಹಾಕಿ ಕಾಸ್ಟ್ ನೋಡೋದಾಯ್ತು ಅಂದ್ರೆ ಒಂದು ಗಿಡಕ್ಕೆ 10 ರಿಂದ 11 ರೂಪಾಯಿ ಖರ್ಚು ಬರುತ್ತೆ. ಅವ್ರಿಗೆ ರೈತರಿಗೆ ನೀವು ಅದನ್ನ ಬಿಡಿಸಿ ಹೇಳ್ಬೇಕು. 11 ರೂಪಾಯಿ ಒಂದ್ಸರಿ ನಮ್ದು ಖರ್ಚು ಮಾಡಿ ಡ್ರೆಂಚ್ ಮಾಡಿಸಿ, ಅದಾದ ನಂತರ ಒಂದು ಬೇಸಿಗೆಯಲ್ಲಿ ಸ್ಪ್ರೇ ಮಾಡಿಸಿ, ಸ್ಪ್ರೇಗಾದ್ರೆ ಒಂದು 5 ರೂಪಾಯಿ ಖರ್ಚು ಬರುತ್ತೆ. ಇನ್ನೊಂದ್ಸಲಕ್ಕೆ ಹಾಕ್ಸ್ತೀರಾ, ಅವಾಗ ಒಂದು 11 ರೂಪಾಯಿ ಬರುತ್ತೆ. ಅಲ್ಲಿಗೆ 22, ಒಂದು 5, 30 ರೂಪಾಯಿ. ಇನ್ನು ನಾವ್ ಏನಪ್ಪಾ ಅಂದ್ರೆ, ನಾನು ಒಂದು ಲಾಸ್ಟ್ ಕಳೆದ ಒಂದು ಸೀಸನ್ ಅಲ್ಲಿ ಇದು ಹೇಳಿದ್ದೆ ಜೂಮ್ ಮೀಟಿಂಗ್ ಅಲ್ಲಿ, ಈ ನಮಗೆ ಬಹುವಾರ್ಷಿಕ ಬೆಳೆಗಳು ನಮ್ದೇನು ಅಡಿಕೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಈ ರೀತಿ ನಮಗೆ ವರ್ಷದ ಪೂರ್ತಿ ಏನ್ ಕೊಡ್ತಾವಲ್ಲ, ನಾವ್ ಯಾವ ರೀತಿ ಊಟ ಮಾಡ್ತೀವಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಆ ರೀತಿ ಒಂದು ಇದು ಮಾಡ್ಕೊಂಡು ಪ್ರತಿ 4 ತಿಂಗಳಿಗೊಮ್ಮೆ ಒಂದ್ಸರಿ ಇದನ್ನ ಡ್ರೆಂಚ್ ಮಾಡಿಸಿದ್ರ, ಅಗ್ರೋ ಬೂಸ್ಟರ್, ಅಗ್ರೋ ಮ್ಯಾನೂರ್ ಇದೆಲ್ಲ ಮಾಡಿದಾಗ ಒಂದು 11 ರೂಪಾಯಿ ಖರ್ಚು ಬಂತ. ಈ ಒಂದು ಜೂನ್ ಜುಲೈದ ಮಾಡಿಸಿದ್ರಿ. ನೆಕ್ಸ್ಟ್ ಇದಾದ್ಮೇಲೆ ಒಂದು 4 ತಿಂಗಳಿಗೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮಂತ್ ಅಲ್ಲಿ ಅವಾಗೂ ಯಾವ್ದಾರ ನ್ಯೂಟ್ರಿಯೆಂಟ್ ಆಗಿರ್ಬೋದು, ನಮ್ದು ಅಗ್ರೋ ಬೂಸ್ಟರ್ ಅಂತೂ ನೀವು ಕಾಮನ್ ಆಗಿ ಅದನ್ನ ಇಟ್ಕೊಳ್ಳಿ. ಅದ್ರ ಜೊತೆಗೆ ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್, ಆಮೇಲೆ ಗ್ರೋತ್, ಆಮೇಲೆ 90 ಅಗ್ರೋ 90+, ಆಮೇಲೆ ಅದ್ರ ಜೊತೆ ಮಲ್ಟಿ ನ್ಯೂಟ್ರಿಯೆಂಟ್ ಅಂತ ಬರುತ್ತೆ, NPK. ಇವನ್ನೆಲ್ಲ 10 ರೂಪಾಯಿ ಲೆಕ್ಕ ಬರಂಗ್ ನೀವು ಮಾಡ್ಕೊಂಬಿಡಿ, ಅದನ್ನೇ ಕೊಡ್ಬೇಕಂತ ಏನಿಲ್ಲ. ಇದನ್ನ ಸ್ಪ್ಲಿಟ್ ಮಾಡಿ ಅದನ್ನ ಕೊಡಿ. ಅದಾಗಿ ಮತ್ತೆ 4 ತಿಂಗಳು ಮತ್ತೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಒಂದು ಸ್ಪ್ರೇ ಕೊಡಿ. ಅವಾಗೂ ಒಂದು ನಮ್ದು ಅಗ್ರೋ ಬೂಸ್ಟರ್, ಮ್ಯಾನೂರು, ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್ ಇವು 3 ಹಾಕೋದ್ರಿಂದ ಬೇಸಿಗೆ ಕಾಲದಲ್ಲಿ ನೀರಿನ ನಿರ್ವಹಣೆ, ನೀರಿಂದ ಏನಾದ್ರೂ ನಿಮಗೆ ನಾವು ನೀರ್ ಕೊಡೋದು 8 ದಿನಕ್ಕೆ ಹೋಗಿ 10 ದಿನ 12 ದಿನ ಆಗ್ಬಿಡ್ತು ಅಂದ್ರೆ ಆ ತೇವಾಂಶನ ಬಿಟ್ಕೊಡಲ್ಲ, ತೇವಾಂಶನ ಚೆನ್ನಾಗಿ ಕಾಪಾಡ್ಕೊಂತತಿ. ಹಂಗಾಗಿ ಇದ್ರೊಳಗೆ ಏನಪ್ಪಾ ಅಂದ್ರೆ ಮಣ್ಣಿನ ಉಸಿರಾಟನ ಜಾಸ್ತಿ ಮಾಡುತ್ತೆ, ಮಣ್ಣನ್ನ ಹದ ಮಾಡುತ್ತೆ, ಬೇರ್ಗಳಿಗೆ ಚೆನ್ನಾಗಿ ಆಹಾರ ಕೊಡುತ್ತೆ, ಆಮೇಲೆ ನಾವು ಏನು ಪೋಷಕಾಂಶಗಳದಾವ ಅವೆಲ್ಲ ಪೂರಾ ಅಪ್ಟೇಕ್ ಆಗಿ ಕೊಡುತ್ತೆ. ಹಂಗಾಗಿ ನಮ್ಮ ತೋಟಗಾರಿಕಾ ಬೆಳೆಗಳು ಯಾವುದೇ ಆಗಿರ್ಬೋದು, ಈ ಒಂದು ಪ್ರಾಡಕ್ಟ್ಗಳನ್ನ ನೀವು ತಪ್ಪದೆ ಕೊಡಿ. ಇಷ್ಟೆಲ್ಲ ಹೇಳ್ತಾ, ಇನ್ನೂ ಏನಾದ್ರೂ ನೀವು ಅಡಿಕೆ ಬೆಳೆ ಬಗ್ಗೆ ಏನಾದ್ರೂ ನಿಮಗೆ ಕ್ವಶನ್ಸ್ ಇತ್ತು ಅಂದ್ರೆ ಚಾಟ್ ಮಾಡ್ಬೋದು, ಓಕೆನಾ? ಇನ್ನು 5-10 ನಿಮಿಷ ಟೈಮ್ ಇದೆ. ಇಲ್ಲಿ ಚಾಟ್ ಅಲ್ಲಿ ಯಾರೋ ಬರ್ದವ್ರು, ಮತ್ತೊಮ್ಮೆ ಹೇಳಿ ಅಂತ. ಅದು ಇದು ಇದು ಕ್ವಶನ್ ಕೇಳ್ತಾ ಅಡಿಕೆ ಬೆಳೆ ಬಗ್ಗೆ ಸಂಪೂರ್ಣವಾಗಿ ಹೇಳಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಏನಾದ್ರೂ ನಿಮಗೆ ಪಾಯಿಂಟ್ಸ್ ಗಳು ಬಿಟ್ಟಿದ್ದಾಯ್ತು ಅಂದ್ರೆ ಮುಂದೆ ಮತ್ತೆ ನೆಕ್ಸ್ಟ್ ಸೀಸನ್ ನಲ್ಲಿ ಮತ್ತೆ ಇನ್ನೊಂದ್ಸರಿ ಇದನ್ನ ಅಡಿಕೆ ಬೆಳೆದ ತಗೊಂಡು ಸಂಕ್ಷಿಪ್ತವಾಗಿ ನಾವ್ ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ, ಓಕೆನಾ? ರೆಕಮೆಂಡೇಶನ್ ಬಗ್ಗೆ ಅಂತೂ ಎಲ್ಲ ಹೇಳಿದೀನಿ. ಹ್ಮ್, ಓಕೆ. ಕ್ವಶನ್ ಏನಿಲ್ಲ ಅನ್ಕೊಂಡಿದೀನಿ. ಲಾಸ್ಟ್ ಸ್ಪೀಚ್ ವಿಜಯ್ ಸರ್ ಅಥವಾ ಸಂಗಮೇಶ್ ಸರ್ ಯಾರು ಒಬ್ರು ಮಾತಾಡಿ ನೋಡಿ ಮುಗಿಸ್ಕೊಡಿ ಸರ್. ಹಾ, ವಿಜಯ್ ಸರ್.